ನೀವು ನೆನ್ನೆ ಪಂಚೀಕರಣ ತ್ರಿವೃತ್ಕರಣ ಬಗ್ಗೆ ಕೇಳಿದ್ರಿ. ಇಲ್ಲಿ ಪಂಚೀಕರಣ ಬಂದಿಲ್ಲ. ಅದು ಬಂದಿರೋದು ತೈತಿರಿಯದಲ್ಲಿದೆ, ಗೊತ್ತಾಯ್ತಾ? ತೈತಿರಿಲಿ ಆಕಾಶವಾಯು ಆದಮೇಲೆ ಇಲ್ಲಿ ಮೂರನ್ನು ತಗೊಂಡಿದೆ. ಯಾಕೆಂದರೆ ತ್ರಿವೃತ್ಕರಣ ಅನ್ನೋದು ಈ ಮೂರಲ್ಲೇ ಆಗುತ್ತೆ, ಗೊತ್ತಾಯ್ತಾ? ಅದಕ್ಕೋಸ್ಕರ ಈ ಮೂರೇ ತಗೊಂಡಿದೆ. ಮೂರೇ ತಗೊಂಡ್ರೆ ಅದು ಬಿಟ್ಟೋಯ್ತಲ್ಲ ಅಂತಲ್ಲ, ಸೇರಿಕೊಂಡಿದೆ ಭೂತಗಳು, ಆ ಗುಣಗಳ ಮುಖಾಂತರ ಸೇರಿಕೊಂಡೇ ಇದೆ. ಯಾಕೆಂದರೆ ಅದರಲ್ಲಿ ಇದೆಯಲ್ಲ, ಪಂಚೀಕರಣವಾದಾಗ ಆಕಾಶ ವಾಯು ಎರಡೂ ಇದರೊಳಗೆಲ್ಲ ಸೇರಿಕೊಂಡೇ ಇದೆ, ಇಲ್ಲ ಅಂತಿಲ್ಲ. ಆದರೆ ತ್ರಿವೃತ್ಕರಣ ಮಾಡುವಾಗ ಇದು ಮೂರನ್ನೇ ತಗೊಂಡಿದೆ. ಅದಕ್ಕೂ ಕಾರಣ ನೋಡಿ. ಇವಾಗ ನಾವೇನು ನೋಡ್ತಾ ಇದ್ದೀವೋ ಅದನ್ನು ಆಧಾರವಾಗಿಟ್ಕೊಂಡು ಅನುಮಾನ ಮಾಡಬೇಕು. ಆಕಾಶ ವಾಯುಗಳಲ್ಲಿ ನಾನಾತ್ವ ಇಲ್ಲ, ಅಗ್ನಿ ಜಲ ಪೃಥ್ವಿಗಳಲ್ಲಿ ನಾನಾತ್ವ ಇದೆ. ಅದಕ್ಕೋಸ್ಕರ ಈ ತ್ರಿವೃತ್ಕರಣ ಇರೋದೇ ನಾನಾತ್ವ ಉಂಟು ಮಾಡೋದಕ್ಕೋಸ್ಕರ. ಆದ್ದರಿಂದ ತ್ರಿವೃತ್ಕರಣಕ್ಕೆ ಇಷ್ಟೇ ತಗೊಂಡಿದೆ, ಗೊತ್ತಾಯ್ತಾ? ಈಗ ಈ ತ್ರಿವೃತ್ಕರಣ ಹೇಗೆ ಮಾಡ್ತು ಅಂತ ಹೇಳಿದ್ದೀನಿ. ಇಲ್ಲಿ ತ್ರಿವೃತ್ಕರಣದ ಬಗ್ಗೆ ನೀವು ಸಾಧಾರಣ ಯಾರೂ ಕೇಳಿರೋದೇ ಇಲ್ಲ. ಗ್ರಂಥಗಳಲ್ಲಿ ಅಲ್ಲೆಲ್ಲ ಬರೀ ಪಂಚೀಕರಣ ಅಂತ ಹೇಳ್ಬಿಡ್ತಾರೆ. ಪಂಚೀಕರಣನೂ ಹೇಗೆ ಹೇಳ್ತಾರೆ ಅಂದರೆ, ತನ್ಮಾತ್ರೆಗಳಿದೆ, ಅದನ್ನು ದ್ವಿಧಾ ವಿಭಜ್ಯ ಅಂತಾರೆ. ಅಂದರೆ ಇಲ್ಲಿ ಅರ್ಧ ಅಲ್ಲರ್ಧ, ಅರ್ಧ ಆಗೋಯ್ತು. ಈ ಕೆಳಗಡೆ ಇರೋ ಅರ್ಧವನ್ನು 4 ಭಾಗ ಮಾಡಿ ಎಲ್ಲನೂ ಈ 4 ಭಾಗಗಳನ್ನ ಇಲ್ಲಿ ಹಂಚಿ, ಇದ್ರ 4 ಭಾಗಗಳನ್ನ ಅದಕ್ಕೆ ಹಂಚಿ, ಬಾಕಿ ಇದಕ್ಕೆ. ಹಾಗೆ ಮಾಡಿದ್ರೆ ಎಲ್ಲ ಭೂತಗಳಲ್ಲೂ ಎಲ್ಲ ಭೂತಗಳು ಇದೆ. ಹೇಗಿದೆ ಅಂದರೆ ಪ್ರತಿಯೊಂದರಲ್ಲೂ 50% ಅದೇ ಇದೆ, 12.5% ಬೇರೆ ಎಲ್ಲ ಇದೆ, ಹೌದಾನೆ? ಇದೇ ಸೃಷ್ಟಿ ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ ಇಷ್ಟಕ್ಕೇನೆ, ಹೌದಾನೆ? ಇದೆ ನಾನಾತ್ವ ಎಲ್ಲಿ ಬಂತು? ಗೊತ್ತಾಗ್ಲಿಲ್ವಾ? ಇದು ಮೊದಲನೇದು. ಎರಡನೇದೇನು ಅಂದರೆ, ಇದರ ಪ್ರಕಾರ 12.5% ಅನ್ನೋದು ಎಲ್ಲದರಲ್ಲೂ ಎಲ್ಲ ಭೂತಗಳು ಇದೆ. ಆ ಪೃಥ್ವಿನಲ್ಲಿ ತೇಜಸ್ಸು 12.5% ಇದೆ. ಆ ರೂಪ, ತೇಜಸ್ಸಿರೋದ್ರಿಂದ ಅದರ ರೂಪ ನಮಗೆ ಕಾಣಿಸ್ತಾ ಇದೆ. ಆಕಾಶವಾಯುಗಳಲ್ಲೂ 12.5% ಇದೆಯಲ್ಲ, ಅಲ್ಲೂ ಇದೆಯಲ್ಲ, ಅದೇ ಕಾಣಿಸ್ತಿಲ್ಲ. ಗೊತ್ತಾಗ್ತಾ ಇದೆಯಾ ನಿಮಗೆ? ಗೊತ್ತಾಗ್ಲಿಲ್ವಾ? ಇಷ್ಟ ಮೇಲೆ ಇವಾಗ ದ್ವಿಧಾ ವಿಭಜ್ಯ ಅಂದರೆ ಅರ್ಧ ಮಾಡೋದು ಅಂತ. ಆಕಾಶ ಅನ್ನೋದು ಅನಂತ ಅಂತ ಎಲ್ರಿಗೂ ಗೊತ್ತು. ಅದು ಶಬ್ದದ ಮಾತ್ರನೂ ಅನಂತವಾಗಿ ಇರಬೇಕದು. ಅದನ್ನು ಅರ್ಧ ಮಾಡೋದು ಅಂದ್ರೆ ಹೇಗೆ? ಸರ್ವತ್ರ ಅನಂತವಾಗಿರೋದನ್ನು ಅರ್ಧ ಅಂದರೆ ಅರ್ಥ ಇದೆಯಾ? ಅರ್ಧ ಅಂದರೆ ಅರ್ಧನೂ ಅನಂತವೇ ತಾನೆ, ಗೊತ್ತಾಯ್ತಾನೆ? ಆದ್ದರಿಂದ ಈ ಪಂಚೀಕರಣ ಯಾರ್ದೋ ಏನೋ ಕಲ್ಪನೆ ಮಾಡಿಬಿಟ್ಟಿದ್ದಾರೆ ಅಷ್ಟೆ. ಏನು ಸ್ವಲ್ಪನೂ ಅದಕ್ಕೆ ಹಿಂದೆ ಮುಂದೆ ಅರ್ಥ ಏನೂ ಇಲ್ಲ. ಅದಕ್ಕೆ ಸ್ಪಷ್ಟ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ. ಶಾಸ್ತ್ರದ ಭಾಷೆಯಲ್ಲಿ ಎಲ್ಲೂ ಹಾಗಿಲ್ಲ, ಸ್ಪಷ್ಟವಾಗಿದೆ. ಏನಪ್ಪ ಅಂದರೆ, ಆಕಾಶದಲ್ಲಿ ಶಬ್ದಗಳು ಒಂದೇ ಇದೆ, ವಾಯುವಿನಲ್ಲಿ ಶಬ್ದ ಸ್ಪರ್ಶ, ತೇಜಸ್ಸಿನಲ್ಲಿ ಶಬ್ದ ಸ್ಪರ್ಶ ರೂಪ, ಜಲದಲ್ಲಿ ಶಬ್ದ ಸ್ಪರ್ಶ ರೂಪರಸ, ಮತ್ತು ಪೃಥ್ವಿ ಶಬ್ದ ಸ್ಪರ್ಶ ರೂಪರಸ ಗಂಧ ಎಲ್ಲ ನಮ್ಮ ಅನುಭವದಲ್ಲೂ ಇದೆ, ಗೊತ್ತಾಯ್ತಾ? ಆದ್ದರಿಂದ ಇದೇ ಪಂಚೀಕರಣ ಅಂದರೆ ಇದೇ ತಗೋಬೇಕು.
ಏನೋ ಯಾರೋ ಕಲ್ಪನೆ ಮಾಡಿಬಿಟ್ಟಿದ್ದಾರೆ ಅಷ್ಟೆ. ಗೊತ್ತಾಯ್ತಾ? ಒಂಥರ ನಾವು ಅಂಧವಾಗಿ ಸುಮ್ಮನೆ ದೊಡ್ಡವರು ಹೇಳಿದ್ರು ಅಂತ ಕೇಳ್ಕೊಂಡು ಹೋಗೋದು ಅನ್ನೋದು ಬಂದ್ಬಿಟ್ಟಿದೆಯಲ್ಲ, ಅದು ತುಂಬ ಒಂಥರ ಜಾಡ್ಯ ಆಗಿಬಿಟ್ಟಿದೆ. ಸುಮ್ಮನೆ ಹಾಗೆ ತೊಗೊಂಡ್ಬಿಟ್ಟು ಏನೋ ಒಂದು ಏನು ಹೇಳಿದ್ರು ಸರಿ ಅನ್ನೋ ಥರ ಆಗ್ಬಿಟ್ಟಿದೆ. ಹಾಗಿರಬಾರ್ದು. ಗೊತ್ತಾಯ್ತಾ? ಇವಾಗ ಮುಂದೆ ತಿರುವೃತ್ಕರಣ ಹೇಳಿದೆ. ತಿರುವೃತ್ಕರಣ ಏನು ಅಂದರೆ ಒಂದೊಂದನ್ನು, ಇವಾಗ ಅಗ್ನಿ ತಗೊಂಡ್ರೆ ಅಗ್ನಿ ಜಲ ಪೃಥ್ವಿ ಮೂರನ್ನೂ ಸೇರಿಸ್ಬೇಕು. ಹಗ್ಗ 3 ಇಟ್ಕೊಂಡು ಹೆಣಿತಾರಲ್ಲ ಆ ಥರ. ಯಾಕೆಂದರೆ ಅನೇಕ ಅಗ್ನಿಗಳನ್ನ ಮಾಡಬೇಕಾದ್ರೆ ಪ್ರಧಾನವಾಗಿ ಅಗ್ನಿ ತಗೊಳ್ಳಿ, ಇವೆರಡನ್ನೂ ಒಂದು ಸ್ವಲ್ಪ ಸ್ವಲ್ಪ ತಗೊಳ್ಳಿ. ಆವಾಗ ಬೇರೆ 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 ಅಗ್ನಿಗಳಾಯಿತು. ಹಾಗೆ ಬೇರೆ ಬೇರೆ ಜಲಗಳಿಗೆ ಏನು ಮಾಡಬೇಕು? ಪ್ರಧಾನವಾಗಿ ಜಲ ತಗೊಳ್ಳಿ, ಇದನ್ನು ಸ್ವಲ್ಪ ಗೌಣವಾಗಿ ತಗೊಳ್ಳಿ, ಬೇರೆ ಬೇರೆ ಜಲಗಳು. ಹಾಗೆ ಬೇರೆ ಬೇರೆ ಪೃಥ್ವಿಗಳು ಬಂತು. ಗೊತ್ತಾಯ್ತಾ? ಇವಾಗ ಇದರಿಂದ ಏನಾಯಿತು ಅಂದರೆ ದೇವತೆಗಳಿಗೆಲ್ಲ ಸ್ಥಾನ ಸಿಗಿತು. ಇದು ಮೊದಲನೇ ತಿರುವೃತ್ಕರಣ. ಗೊತ್ತಾಯ್ತಾ? ಇಲ್ಲಿ ಎರಡನೇ ತಿರುವೃತ್ಕರಣ ಇದೆ. ಏನಪ್ಪ ಅಂದರೆ ಆಕಾಶಾದ್ವಾಯು ಅಗ್ನಿ ಅಗ್ನಿ ಪೃಥ್ವಿ ಪೃಥಿವ್ಯಾ ಓಷಧಯ, ಗಿಡಗಳು ಬಂತು ನೋಡಿ, ಅದು ಎರಡನೇ ತಿರುವೃತ್ಕರಣ. ಅದನ್ನ ಇಲ್ಲಿ ಮೆನ್ಷನ್ ಮಾಡಿದೆ. ಅಂಡಜ ಉದ್ಬೀಜ ಸ್ವೇಜ ಅಂತ ಬಂದಾಗ ಉದ್ಬೀಜ ಅನ್ನೋದ್ರಲ್ಲಿ ಸೇರಿದೆ. ಗೊತ್ತಾಯ್ತಾ? ಆ ಔಷಧಿಗಳು ತಿರುವೃತ್ಕರಣವೇ. ಅದ್ಯಾವ ತಿರುವೃತ್ಕರಣ ಅಂದರೆ ಎರಡನೇ ತಿರುವೃತ್ಕರಣ. ಒಂದು ಸ್ವಲ್ಪ ಜ್ಞಾಪಕ ಇರುತ್ತಾ ನಾನು ಹೇಳ್ತಾ ಇರೋದು? ಇವಾಗ ಮೊದಲನೇ ತಿರುವೃತ್ಕರಣ 90, 80, 70 ಅಂತ ಏನೇನು ಹೇಳಿದ್ನಲ್ಲ, ಇದು ಎರಡನೇ ತಿರುವೃತ್ಕರಣ ಹೇಗಿದ್ದಾರೆ ಈಗ ನೋಡಿ. ಈಗ ಮೊದಲನೇ ತಿರುವೃತ್ಕರಣದಿಂದ ತಾನೇ ಸೂರ್ಯ ಹುಟ್ಟಿರೋದು, ತಾನೆ? ಮೊದಲನೇ ತಿರುವೃತ್ಕರಣದಲ್ಲೇ ಮಳೆ ನೀರು ಹುಟ್ಟಿರೋದು. ಮೊದಲನೇ ತಿರುವೃತ್ಕರಣದಲ್ಲೇ ಈ ಅನೇಕ ಥರ ಭೂಮಿಗಳಾಗಿರೋದು. ಈಗ ನೋಡಿ ಮುಂದಕ್ಕೆ ಅಲ್ಲಿಗೇನಾಯಿತು? ಸೂರ್ಯ, ಮಳೆ ನೀರು ಮತ್ತು ಪೃಥ್ವಿ, ಇವು 3 ತಿರುವೃತ್ಕೃತ ಭೂತಗಳು ಈಗಾಗಲೇ. ಇವು 3 ಸೇರುತ್ತೆ. ಇವು 3 ಪೃಥ್ವಿ ಅನ್ನಿದ್ದೆ. ಸೂರ್ಯನ ಪ್ರಕಾಶ ಇದೆ, ಪೃಥ್ವಿ ಇದೆ, ಮಳೆ ಜಲ ಇದೆ. ಸೇರಿದಾಗ ಏನಾಗುತ್ತೆ ಅಂದರೆ ಆವಾಗ ಗಿಡಗಳು ಹುಟ್ಟುತ್ತೆ. ಅದು ದ್ವಿತೀಯ ತಿರುವೃತ್ಕರಣ. ಸ್ಪಷ್ಟ ಆಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಗೊತ್ತಾಗ್ತಾ ಇದ್ರಿ ಕೇಳಿಪ್ಪ. ಗೊತ್ತಾಯ್ತಾ? ಇವಾಗ ಸೂರ್ಯ ಬಂದಿರೋದು ಪ್ರಥಮ ತಿರುವೃತ್ಕರಣ ತಾನೆ. ಅದೇ ಸಮಯದಲ್ಲಿ ತಾನೇ ಮಳೆ ನೀರು ಬಂದಿರೋದನು, ಅದೇ ಸಮಯದಲ್ಲಿ ತಾನೇ ಪೃಥ್ವಿ ಬಂದಿರೋದನು ತಿರುವೃತ್ಕರಣದಿಂದ. ಆದ್ದರಿಂದ ಪೃಥ್ವಿ, ಜಲ, ತೇಜಸ್ಸು 3 ಇದೆ ಈಗಾಗಲೇ ಇದರಲ್ಲಿ. ಪ್ರಥಮ ತಿರುವೃತ್ಕರಣದಲ್ಲೇ ಆಗಿಬಿಟ್ಟಿದೆ ಇದು. ಇವಾಗ ಇದು ಇನ್ನು ಫರ್ದರ್ ಅಡಿಗೆ. ಇದು 3 ಬಿದ್ದಾಗ ಇನ್ನೊಂದು ಜಾತಿ ಅಂದರೆ ಮುಂದಿನ ಜಾತಿ ಹುಟ್ಟುತ್ತೆ, ಗಿಡಗಳು. ಅರ್ಥವಾಗ್ತಾ ಇದೆ ನಿಮಗೆ? ಈ ಗಿಡಗಳು ಹುಟ್ಟಿದ್ರೆ ಈ ಗಿಡಗಳು, ಔಷಧಿಗಳೆಲ್ಲ ಅದೆಲ್ಲ ಜೀವರಿಗೆ ಇದು ಸ್ಥಾನಗಳು. ಗೊತ್ತಾದಲ್ಲ? ಈ ಔಷಧಿಗಳು ಅಲ್ಲಿಗೆ ದ್ವಿತೀಯ ತಿರುವೃತ್ಕರಣ ಅಂತಾಯಿತು. ಮೊದಲನೇದಾಗಿದೆಯಲ್ಲ, ಅದ್ರದ್ದು ಇನ್ನೊಂದು ಸೆಕೆಂಡ್ ಮಿಕ್ಸ್ಚರು. ಇವಾಗಿನೆಲ್ಲ ಮಾಡ್ತಾರಲ್ಲ, ಪೂರಿ ಎಲ್ಲ ಮಾಡಿಬಿಡೋದು, ಮಾಡಿಬಿಟ್ಟು ಅದನ್ನೆಲ್ಲ ಹಿಸಕ್ಬಿಟ್ಟು ಮಾಡಿ ಉಂಡೆ ಮಾಡಿ ಇನ್ನೊಂದು ಯಾವುದೋ ಇನ್ನೊಂದು ತಿಂಡಿ ಅನ್ನೋ ಥರ ಮಾಡ್ತಾರೆ. ಗೊತ್ತಾಯ್ತಾ ಇಲ್ಲಪ್ಪ? ಹಾಗೇನೇ ಇದು ದ್ವಿತೀಯ ತಿರುವೃತ್ಕರಣ.
ದ್ವಿತೀಯ ತಿರುವೃತ್ಕರಣದಿಂದ ಆ ಔಷಧಿಗಳು ಹುಟ್ಟುತ್ತೆ. ಗೊತ್ತಾಯ್ತಾ? ಗಿಡಗಳು. ಇವಾಗ ನೋಡಿ, ಗಿಡಗಳದ್ದು ಮುಖ್ಯವಾಗಿ ಏನು ಅಂದರೆ, ಗಿಡಗಳದ್ದು ಏನೇನಿದೆ, ನಿಮಗೆ ಬೀಜಗಳು ಬರೋದ್ರಲ್ಲಿ ಎಣ್ಣೆ ಇದೆ. ಗೊತ್ತಾಯ್ತಾ? ಆಮೇಲೆ ಎಲ್ಲ ರಸಗಳು ಇದೆ. ಆಮೇಲೆ ಗಟ್ಟಿ ಭಾಗವೂ ಇದೆ. ಗೊತ್ತಾಗ್ತಾ ಇದೆಯಾ? ಅದನ್ನೇ ಅನ್ನ ಅನ್ನೋದು. ಔಷಧಿ ಇಬ್ಯೋ ಅನ್ನಂ ಅಂತ ಇದೆಯಲ್ಲ, ಗಟ್ಟಿ ಭಾಗ ಅನ್ನ. ಈ ಎಣ್ಣೆಗಳೆಲ್ಲನೂ ಅಗ್ನಿ ಪ್ರಧಾನ. ಅದು ಎಣ್ಣೆಗಳಲ್ಲಿ ಅಗ್ನಿ ಪ್ರಧಾನವಾಗಿದೆ, ರಸಗಳಲ್ಲಿ ಜಲ ಪ್ರಧಾನವಾಗಿದೆ, ಮತ್ತು ಇದು ಅನ್ನದಲ್ಲಿ ಪೃಥ್ವಿ ಪ್ರಧಾನವಾಗಿದೆ. ಅರ್ಥ ಆಯ್ತಾ? ಇವಾಗ ಇಲ್ಲಿ ಗಿಡಗಳಿಂದ ಉಂಟಾಗಿರೋದು ಇದೆಯಲ್ಲ, ಗಿಡಗಳಾದ್ಮೇಲೆ ಬಂದಿರೋದು, ಅಂದರೆ ಗಿಡಗಳ ಬೀಜಗಳು ಬಿಡ್ತು ಎಲ್ಲ ಇದೆ. ಅದರಲ್ಲಿ ಎಣ್ಣೆಯಲ್ಲಿ ತೇಜೋ ಅಂಶ ಜಾಸ್ತಿ ಇದೆ, ರಸಗಳಲ್ಲಿ ಜಲಾಂಶ ಜಾಸ್ತಿ ಇದೆ, ಮತ್ತು ಅನ್ನದಲ್ಲಿ ಪೃಥ್ವಿ ಅಂಶ ಜಾಸ್ತಿ ಇದೆ. ಅಲ್ಲಿಗೆ ಇಲ್ಲೊಂದು ನಾವು ತಿರುವೃತ್ಕೃತ ಭೂತಗಳೇ ಇದೆ. ಇನ್ನೊಂದು ಟ್ರಾನ್ಸ್ಫಾರ್ಮೇಷನು ಆಯಿತು. ಗೊತ್ತಾಯ್ತಾ? ಈಗ ಇದಿದೆಯಲ್ಲ, ಅಲ್ಲಿಗೆ ಇದು ಎರಡನೇ ತಿರುವೃತ್ಕರಣ ಅಂತ ಬಂತು. ಇವಾಗಿನ ಮುಂದಕ್ಕೆ ನೋಡಿ, ಈ ಎರಡನೇ ತಿರುವೃತ್ಕರಣದಿಂದ ಉಂಟಾಗಿರೋದು ಎಣ್ಣೆ, ರಸಗಳು, ಅನ್ನ. ಇದನ್ನು ತಿಂತಾರೆ. ಇದನ್ನು ತಿಂದ ಕೂಡಲೇ ಏನಾಗುತ್ತೆ, ಅವರಲ್ಲಿ ಶುಕ್ಲಶೋಣಿತಗಳು ಉಂಟಾಗುತ್ತೆ. ಶುಕ್ಲಶೋಣಿತಗಳಿಂದ ಈ ಶರೀರ ಉಂಟಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಶರೀರ ಉಂಟಾಗೋದು ಅನ್ನೋದು ಮೂರನೇ ತಿರುವೃತ್ಕರಣ. ಗೊತ್ತಾಗ್ತಾ ಇದೆ ನಿಮಗೆ? ಇದು ನಿಮ್ಗೆ ಇಲ್ಲೇ ಇಷ್ಟು ಸ್ಪಷ್ಟವಾಗಿಲ್ಲ. ಎಲ್ಲ ಸೂತ್ರ ಭಾಷೆ ಅದು ಇದೆಲ್ಲ ನೋಡಿದ್ಮೇಲೆ ಈ ಮೂರಿದೆ ಅನ್ನೋದು ಗೊತ್ತಾಗುತ್ತೆ. ಹಾಂ ಹಾಂ ಎಲ್ಲೆಲ್ಲಿ ನೀವು ಹೇಳ್ತೇನೆ ಹೇಳಿದ್ರ ಇನ್ನೊಂದ್ಸಲ ಕೇಳಿ. ಹಾಂ ಅಲ್ವಾ, ಔಷಧಿಗಳಲ್ಲೇ ಬೀಜಗಳು ಅದೆಲ್ಲ ಇರೋದು. ಹಾಂ ಪುರುಷನೇ ಇಲ್ಲ, ಅದೇ ಮುಂಚೆ ಹುಟ್ಟಿದ್ದು ಔಷಧಿಗಳು. ಮನುಷ್ಯಗಳು ಆಮೇಲೆ ಬರೋದು, ಪ್ರಾಣಿಗಳು ಆಮೇಲೆ ಬರೋದು. ನಿಮ್ಗೆ ಗೊತ್ತಾಯ್ತು ಇವಾಗ ಹೇಳಿದ್ದು? ಹಾಂ ಸರಿ ಗೊತ್ತಾಯ್ತು. ಇಲ್ಲಪ್ಪ, ಛೇ ಅದಲ್ಲ ಇಲ್ಲ ಆಗಲ್ಲ. ನೋಡಿ, ಮುಂಚೆ ಹುಟ್ಟೋದು ಗಿಡಗಳು, ಆಮೇಲೆ ಹುಟ್ಟೋದು ಪ್ರಾಣಿಗಳು. ಗೊತ್ತಾಗ್ತಾ ಇದೆಯಾ? ಗೊತ್ತಾಯ್ತಾ ಇಲ್ವಾ? ಇವಾಗ ಮೊದಲನೇ ತಿರುವೃತ್ಕರಣದಲ್ಲಿ ಗಿಡಗಳು ಹುಟ್ಟಿದಾಗ ಅದರಲ್ಲಿ ಎಣ್ಣೆ, ರಸ, ಅನ್ನ ಮೂರೂ ಇರುತ್ತೆ. ಗಿಡಗಳಲ್ಲಿ ಇದೆಯೋ ಇಲ್ವಾ? ಗಿಡಗಳ ಬೀಜಗಳು ಅದು ಬಂದರೆ ಎಲ್ಲ ಸೇರಿದೆಯಲ್ರಿ. ಇದರಲ್ಲಿ ಎಣ್ಣೆ, ಇದು ರಸ ಬೀಜ ಏನಿದೆಯೋ, ಪೃಥ್ವಿ ಭಾಗ, ಅನ್ನದ ಭಾಗ ಏನಿದೆಯೋ, ಇದು ದ್ವಿತೀಯ ತಿರುವೃತ್ಕರಣ. ಗೊತ್ತಾಯ್ತಾ? ಇವಾಗ ಇದು ಮೂರು ಸೇರಿದ್ರೆ ಆವಾಗ ಏನಾಗುತ್ತೆ ಅಂದರೆ, ಮುಂದೆ ಗೊತ್ತಾಗುತ್ತೆ ಅಲ್ಲ. ಮುಂದಕ್ಕೆ ಸೇರಿದ್ಮೇಲೆ ಇದರಲ್ಲಿ ಶುಕ್ಲಶೋಣಿತಗಳದ್ದು ಉಂಟಾಗುತ್ತೆ, ಪ್ರಾಣಿಗಳು ಹುಟ್ಟುತ್ತಾರೆ. ಈ ಮನಸ್ಸಿಗೆ ಬಂತಾ? ಜೀವನು ಅನ್ನದ ಮೇಲೇನೆ ಅವಲಂಬಿಸಿರೋದ್ರಿಂದ ಅವನನ್ನು ಮುಂಚೆ ಸೃಷ್ಟಿ ಮಾಡಿರೋಲ್ಲ. ಅದೇ ಆಹಾರ ಮುಂಚೆ ಸೃಷ್ಟಿ ಮಾಡಿ ಆಮೇಲೆ ಇದು ಮುಂಚೆ ಸೃಷ್ಟಿ. ಅನ್ನದ ಸೃಷ್ಟಿ ಯಾತಕ್ಕಾಗಬೇಕು ಅಂದರೆ, ಜೀವನ ಹುಟ್ಟುಬಿಟ್ಟು ತಿನ್ನೋದಕ್ಕೆ ಅನ್ನನೇ ಇಲ್ಲದೆ ಇದ್ರೆ ಏನು ಮಾಡಬೇಕು ಅವನು? ನೀವು ಗೃಹ ಪ್ರವೇಶ ಮಾಡಬೇಕಾಗಿದ್ದರೆ
ಮುಂಚೆ ಎಲ್ಲ ಅಲ್ಲಿ ಇಟ್ಬಿಟ್ಟು ಆಮೇಲೆ ಅಲ್ವೇ ಶುರು ಮಾಡೋದು ಗೃಹ ಪ್ರವೇಶ. ಗೊತ್ತಾಯ್ತಾ ನಿಮಗೆ? ಹಾಂ, ಅದಕ್ಕೋಸ್ಕರ ಅನ್ನಾತ್ ಪುರುಷ ಅಂತ ಹೇಳಿರೋದು. ಗೊತ್ತಾಯ್ತಾ? ಓಡ್ದೀಪ್ಯೋ ಅನ್ನಂ ಅನ್ನಾತ್ ಪುರುಷ. ಅವೆಲ್ಲ ಸ್ಪಷ್ಟವಾಯ್ತಾ? ಭೂತಗಳೆಲ್ಲ ಆದ್ಮೇಲೆ ದೇವತೆಗಳು ಅಂತ ಹೇಳಬೇಕು. ಭೂತಗಳು ಬರೀ ಯಾವ ಭೂತಗಳಿದೆಯೋ, ಈ ಸೂರ್ಯ, ಮಳೆ, ಇದೆಲ್ಲ ಕೂಡ ಬರೀ ಭೂತಗಳು. ಅಲ್ಲ ಅಧಿದೇವತೆ ಅಲ್ಲ, ಅಯ್ಯೋ, ಅಲ್ಲಿ ಅದೇ ದೇವತೆಗಳು ಅದು ಹುಟ್ಟಿದ ಕೂಡಲೇ ಅದೇ ದೇವತೆಗಳು ಅದ್ರ ಜೊತೆನೇ ಹುಟ್ಟಿರ್ತಾರೆ. ಇವಾಗ ಶರೀರ ಹುಟ್ಟಿದ ಕೂಡಲೇ ಅದರೊಳಗಡೆ ಜೀವ ಇದ್ದರೆ ತಾನೇ ಶರೀರ ಹುಟ್ಟೋದು. ಆದ್ದರಿಂದ ಪ್ರಥಮ ತಿರುವೃತ್ಕರಣದಲ್ಲಿ ಇವೆಲ್ಲ ಹುಟ್ಟಿತು ಅಂದರೆ ದೇವತೆಗಳಿಗೆ ಸ್ಥಾನಗಳು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಮನಸ್ಸು ಬುದ್ಧಿ ಹುಟ್ಟಿದ ಕೂಡಲೇ ಹಿರಣ್ಯ ಗರ್ಭನ ಸ್ಥಾನ, ಪಂಚಭೂತಗಳು ಹುಟ್ಟಿದ ಕೂಡಲೇ ಪ್ರಜಾಪತಿಗೆ ಸ್ಥಾನ, ಈ ಎಲ್ಲ ನಾನಾತ್ವ ಉಂಟದ ಕೂಡ ದೇವತೆಗಳಿಗೆ ಸ್ಥಾನ. ಆಮೇಲೆ ಅಲ್ಲಿಂದ ಎರಡನೇ ತಿರುವೃತ್ಕರಣ ಬಂದ ಕೂಡಲೇ ಔಷಧಿಗಳಿಗೆ ಸ್ಥಾನ. ಅದೊಂಥರ ಜೀವರು. ಅದಾದಮೇಲೆ ಮೂರನೇ ತಿರುವೃತ್ಕರಣದಲ್ಲಿ ಪ್ರಾಣಿಗಳು. ಪ್ರಜಾಪತಿನೇ ಪಂಚಭೂತಗಳ ತರಹ ತೋರ್ಕೋತಾ ಇದ್ದಾನೆ ಅಂತ ಹೇಳ್ಬೋದು. ಪ್ರಜಾಪತಿನೇ ಹೌದು, ಪಂಚಭೂತಗಳ ತೋರ್ಕೋತಾ ಅವ ಪ್ರಜಾಪತಿನೇ ಪಂಚಭೂತಗಳ. ಸರಿ ಸರಿ. ಅಲ್ಲ, ಪ್ರಜಾಪತಿ ಪಂಚಭೂತಗಳ ಒಂದು ಶರೀರ ಅಂತ ಇಟ್ಕೋಬೋದು. ಮನಸ್ಸು ಬುದ್ಧಿ ಹಿರಣ್ಯಗರ್ಭ ಶರೀರ ಅಂತ ಇಟ್ಕೊಳ್ಳಿ. ದೇವತೆಗಳಿಗೆ ಆಕಾರ ಇದೆ. ದೇವತೆಗಳಿಗೆ ಆಕಾರ ಇದೆ. ಅದೆಲ್ಲ ದೊಡ್ಡ ಚರ್ಚೆ. ಶರೀರ ಇದೆ ಅವರಿಗೆ. ಶರೀರ ಇದೆ ಅಂದರೆ ಈ ಥರ ಇದೆ ಅಂತಲ್ಲ. ಬೇಗ ಹೆಚ್ಚು ಕಡಿಮೆ ಹೀಗೆ ಇಟ್ಕೊಳ್ಳಿ. ನಮ್ಮ ಸ್ವಪ್ನದಲ್ಲಿರೋ ಶರೀರ ಇರ್ತಲ್ಲ ಆ ಥರ ಇರುತ್ತೆ. ಗೊತ್ತಾಗ್ತಾ ಇದೆಯಲ್ಲ? ಅವ್ರಿಗೆ ಬೇರೆ ಬೇರೆ ಆಕಾರ ಪಡೆದುಕೊಳ್ತಕ್ಕಂಥ ಸಾಮರ್ಥ್ಯವೂ ಇರುತ್ತೆ. ಈಗ ಪ್ರೆಸೆಂಟ್ ಇದರಲ್ಲಿ ನಾವು ಅಗ್ನಿಗೆ ಈ ತರ, ಜಲಕ್ಕೆ ಈ ತರ ಅಂತ ಹೇಳ್ಬಿಟ್ಟು ಒಂದೊಂದು ಆಕಾರ ಕೊಟ್ಟಿದೀವಲ್ಲ ಗುರುಗಳೇ. ಹೇಳ್ತೀನಿ ಕೇಳಿ. ಆಕಾರ ಕೊಟ್ಟಿದ್ದೀವಿ ಅಂದರೆ ಈ ಉರಿತಾ ಇರೋ ಅಗ್ನಿ ಇದೆಯಲ್ಲ, ಅದೊಂದು ರೀತಿ ಆಕಾರ ಅಂತ ಇಟ್ಕೋಬೋದು, ಅದೊಂದು ಶರೀರ. ಆದರೆ ಇವಾಗ ಶರೀರದಲ್ಲಿ, ಇವಾಗ ನಿಮ್ಮ ಶರೀರದಲ್ಲಿರೋ ನೀವು ಆ್ಯಕ್ಟಿವಿಟಿಗೆ ನೀವು ಕಾರಣ ಗೊತ್ತಾನೆ. ಹಾಗೆ ಅದರೊಳಗಡೆ ದೇವತೆಗಳಿದ್ದಾರೆ. ಇವಾಗ ಇಲ್ಲಿ ನಿಮ್ಮ ಮನಸ್ಸು ಅದೆಲ್ಲ ಇದೆ. ಮನಸ್ಸು ಚಿತ್ತಿರು ಎಲ್ಲ ಏನೇನೋ ಆಡುತ್ತಲ್ಲ, ಅದರಿಂದ ತಾನೇ ಈ ಕೆಲಸಗಳಾಗೋದು. ಅಲ್ಲಿ ಹಾಗೆಯೇ ದೇವತೆಗಳಿದ್ದಾರೆ ಅದರೊಳಗಡೆ. ಅವ್ರ ಶರೀರ ಮಾನಸಿಕ ಶರೀರಗಳು. ಗೊತ್ತಾಗ್ತಾ ಇದೆಯಾ? ಅವರು ಅದರಲ್ಲಿ ಚಟುವಟಿಕೆ ನಡೆಸ್ತಾರೆ. ಇದಕ್ಕೆ ಶಾಸ್ತ್ರವೇ ಪ್ರಮಾಣ. ಇದನ್ನು ನಾವು ಏನೋ ಸುಮ್ಮನೆ ಲೌಕಿಕವಾಗಿ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯವಿಲ್ಲ. ಶಾಸ್ತ್ರವೇ ಪ್ರಮಾಣ ಇದಕ್ಕೆ. ದೇವತೆಗಳ ಆಕಾರವಿದೆ. ಗೊತ್ತಾಯ್ತಾ? ಯಾಕೆಂದರೆ ಅದನ್ನು ಪುರಾಣಗಳದ್ದು ಅದರಲ್ಲೂ ಶಾಸ್ತ್ರದಲ್ಲೂ ಸ್ಪಷ್ಟವಾಗಿ ಹೇಳಿದೆ. ಇವಾಗ ಆ ದೇವತೆಯನ್ನು ಯಾರಿಗೆ ಹವಿಸ್ಕೊಡ್ಬೇಕೋ ಆ ದೇವತೆಯನ್ನು ಚೆನ್ನಾಗಿ ವರ್ಣನೆ ಮಾಡಿರುತ್ತೆ. ಅವನ್ನ ಧ್ಯಾನ ಮಾಡಿ ಆಮೇಲೆ ಹವಿಸ್ಕೊಡ್ಬೇಕು ಅಂತೇಳಿದೆ. ಧ್ಯಾನ ಮಾಡಬೇಕಾಗಿದ್ರೆ ಆಕಾರ ಇರಬೇಕೋ ಬೇಡವಾ? ಅಲ್ಲಿ ಹೇಳಿರುತ್ತೆ ಆಕಾರ. ಅಲ್ಲಿ ಯಾವ ಆಕಾರ ಹೇಳಿದ್ರೆ ಅದೇ ಆಕಾರ. ಅದೇ ಮತ್ತೆ ಆ ದೇವತೆನ ಹವಿಸ್ ತಗೊಂಡು ಹೋಗೋದು. ದೇವತೆಗಳ ಆಪೋಸಿಟ್ಟು ಅಯ್ಯೋ ಸರಿ ಸರಿ ಆಯ್ತಲ್ಲ. ಉಪನಿಷತ್ತಲ್ಲಿ ದೇವತೆಗಳು ಅಂದ್ರೆ ಏನು ಅಂತ ನಾವು ವಿಚಾರ ಮಾಡಬೇಕು ಅನ್ಸುತ್ತೆ. ಉಪನಿಷತ್ತಲ್ಲಿ ಕಣ್ಣಿನ ದೇವತೆ, ಪ್ರಾಣ ದೇವತೆ, ಒಂದೊಂದಕ್ಕೂ ದೇವತೆ ಅಂತ ಹೇಳ್ತಾರೆ. ಅದನ್ನ ಮನುಷ್ಯ ರೂಪದಿಂದ ಹೇಳಿಲ್ಲ. ಅದು ಯಾವುದೋ ಒಂದು ಶಕ್ತಿ ಕಣ್ಣಿನ ನೋಡ್ಬೇಕು. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಒಂದು ನಿಮಿಷ. ಇವಾಗ ಮೊದಲನೇ ತಿರುತ್ಕೊಂಡು ಯಾವ ದೇವತೆಗಳು ಹುಟ್ಟಿದ್ರೋ ಅದೇ ದೇವತೆಗಳು ಇಲ್ಲಿ ಕೆಲಸ ಮಾಡ್ತಾ ಇರೋದು. ಇವಾಗ ಸೂರ್ಯ ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ.
ಪ್ರತಿಯೊಬ್ಬರ ಕಣ್ಣಲ್ಲೂ ಸೂರ್ಯನೇ ಇರೋದು, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಚಂದ್ರನೇ ಇರೋದು. ಅದಕ್ಕೇನೆ ದೇವತೆಗಳು ಬೇರೆ ಬೇರೆ ಆಕಾರಗಳನ್ನು ಪಡ್ಕೊಂಡು ಕೆಲಸ ಮಾಡಬಲ್ಲರು ಅಂತ ಹೇಳಿದ್ದು. ಗೊತ್ತಾಯ್ತಾ? ಆದ್ದರಿಂದ ಆ ದೇವತೆಗಳೇ ಇಲ್ಲಿ ಕೆಲಸ ಮಾಡ್ತಾ ಇರೋದು. ನಾವು ನೋಡಬೇಕು, ಹಾಗೆ ನೋಡೋಕೆ ತುಂಬ ವಿಚಿತ್ರ ಇದು. ಇದ್ರ ಒಳಗಡೆ ಇರೋ ಕೆಲಸ ಮಾಡ್ತಾ ಇರೋದೆಲ್ಲ ದೇವತೆಗಳು. ಆ ದೇವತೆಗಳ ಒಳಗಡೆ ಇರೋ ಕೆಲಸ ಮಾಡ್ತಾ ಇರೋದು ಪ್ರಜಾಪತಿ. ಪ್ರಜಾಪತಿಯಲ್ಲಿ ಕೆಲಸ ಮಾಡ್ತಾ ಇರೋದೆಲ್ಲ ಹಿರಣ್ಯಗರ್ಭ. ಹಿರಣ್ಯಗರ್ಭಲ್ಲಿ ಕೆಲಸ ಮಾಡ್ತಾ ಇರೋದು ಈಶ್ವರ. ಅದರೊಳಗಡೆ ಕೆಲಸ ಮಾಡದೆ ಇರೋದೊಂದು ಬ್ರಹ್ಮ ಕೂತಿದೆ. ಅದರಿಂದ ಇಷ್ಟೆಲ್ಲ ನಡೆಯೋದು. ಈ ದೇವತೆಗಳಿಗೆ ಆಕಾರಗಳು ಸ್ಥಿರ ಅಲ್ಲ. ಈ ದೇವತೆಗಳಿಗೆ ಆಕಾರಗಳು ಇದೆಯಲ್ಲ, ಅದು ಸ್ಥಿರ ಅಲ್ಲ. ಅದು ಅಲ್ಲಪ್ಪ, ಸ್ಥಿರ ಅಲ್ಲ ಅಂದರೆ ಅದು ಬದಲಾವಣೆ ಆಗ್ತಾ ಇರುತ್ತಲ್ವ. ಅಲ್ಲಪ್ಪ, ಬದಲಾವಣೆ ಆಗ್ತಾ ಇರುತ್ತೆ ಅಲ್ಲ, ಅವ್ರ ಇಚ್ಛಾನುಸಾರ ಪಡ್ಕೋತಾರೆ. ಅದೇ ಇಚ್ಛಾನುಸಾರ ಪಡ್ಕೊಂಡ್ರೆ ಅದಕ್ಕೆ ಇಂಥ ಆಕಾರ ಅಂತ ನಿಗಂಟಿಲ್ಲ. ಅಲ್ಲಪ್ಪ, ಅವನ ಆಕಾರ ಇವಾಗ ಈ ಸಮಯದಲ್ಲಿ ಪಡ್ಕೋತಾನೆ, ಒಂದೇ ಸಮಯದಲ್ಲಿ 3 ಪಡ್ಕೋತಾನೆ, ಆಮೇಲೆ ವಾಪಸ್ ತಗೋತಾನೆ, ತನ್ನ ರೂಪದಲ್ಲಿರ್ತಾನೆ. ಅದೆಲ್ಲ ವಿಶೇಷ ಸಾಮರ್ಥ್ಯಗಳು. ಅದೆಲ್ಲ ತುಂಬ ದೊಡ್ಡ ದೊಡ್ಡ ಯೋಗಗಳು, ದೊಡ್ಡ ದೊಡ್ಡ ಕರ್ಮಗಳು. ಅದೆಲ್ಲ ಅದನ್ನು ಮಾಡಿದವರೇ ಹಾಗಾಗೋದು. ಗೊತ್ತಾಯ್ತಲ್ಲ? ಇರಲಿ, ಅವಾಗ ಎಲ್ಲೋ ಸುಮ್ಮನೆ ಕಲ್ಪನೆ ಮಾಡಿಕೊಂಡು ಕೇಳೋ ಪ್ರಶ್ನೆಗಳು ಕೇಳಬೇಡಿ. ಹಾಂ ದೇವತೆ ಇದಕ್ಕೆ ಮೂಲ ಅರ್ಥ ಮಾತ್ರ ತಗೊಂಡಿದೆ ಅಂತ ನಾನು. ಹಾಂ ದೇವತೆ ಅಂದ್ರೆ ದಿವ್ ಅಂದ್ರೆ ಬೆಳಗುವುದು ಅಷ್ಟೇ, ಆ ಅರ್ಥದಲ್ಲಿ ಮಾತ್ರ ತಗೊಂಡಿದೆ. ಅಲ್ರಿ, ದೇವತೆ ಮಾತನ್ನ ಬೆಳಗುವ ದೇವತೆ ಅಂದ್ಬಿಟ್ಟು ಅಷ್ಟು ಮಾತ್ರ ತಗೊಂಡಿದೆ ಅಂತ. ಇಲ್ಲ, ಆಗಲ್ಲ. ಯಾಕೆಂದರೆ ಇಲ್ಲಿ ದೇವತೆ ಅನ್ನೋದು ಅದು ಓಡಾಡುತ್ತೆ, ಆಕಾರ ಪಡ್ಕೊಳುತ್ತೆ, ಬರುತ್ತೆ, ನಮ್ಮ ಹವಿಸ್ಸನ್ನು ತೊಗೊಂಡು ಹೋಗುತ್ತೆ, ತಿನ್ನುತ್ತೆ, ನಮಗೆ ಅನುಗ್ರಹ ಮಾಡುತ್ತೆ, ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತೆಲ್ಲ ಇದೆಯಲ್ಲ. ಅಯ್ಯೋ, ಇನ್ನೇನು ಇವಾಗ ನಿಮ್ಗೆ ಗೊತ್ತಿಲ್ವೇ, ಅದು ಬೇರೆ ಬೇರೆ ಲೋಕಗಳು ಕರ್ಕೊಂಡು ಹೋಗ್ತಾರೆ ಅಂತಿಲ್ವೇ? ಅಮಾನವ ಪುರುಷನ ಕರ್ಕೊಂಡು ಹೋಗ್ತಾನೆ ಅಂತಿಲ್ವೇ? ಹಾಂ, ಅಲ್ಲಪ್ಪ, ಅದು ಸರಿ, ದೇವತೆಗೆ ಅದೊಂದು ಲಕ್ಷಣ ಇದೆ, ಅದಿಲ್ಲ ಅಂತಿಲ್ಲ, ಹೇಳ್ತಾ ಇಲ್ಲ. ಆದರೆ ಅಷ್ಟೇ ಅದೊಂದು ಶಕ್ತಿ ಇದೆಯೇನೋ, ಒಂದು ಎಲೆಕ್ಟ್ರಿಸಿಟಿ ಅನ್ನೋ ಥರ ಅಲ್ಲ, ಅದೊಂದು ಜೀವ. ಅರ್ಥ ಆಗ್ತಾ ಇರೋ? ಇವಾಗ ಇರಲಿ, ಇವಾಗ ಇದು ನೀವೆಲ್ಲ ತಿಳ್ಕೊಬೇಕಾದ್ದೇನೆಂದರೆ, ವೇದದಲ್ಲಿರೋದನ್ನು ಏನಾದರೂ ಮಾಡಿ ನಮ್ಮ ಕಲ್ಪನೆಗೆ ಹೊಂದಿಸಬಾರ್ದು. ಗೊತ್ತಾಯ್ತಾ? ವೇದದಲ್ಲಿ ಹೇಗಿದೆ ಹಾಗೆ ತಗೋಬೇಕಷ್ಟೇ. ಯಾಕಂದರೆ ಏನು ನಮಗೇನೋ ಸರಿ ಹೋಗಲಿಲ್ಲ, ನಾವು ಹೀಗೆ ಅನ್ಕೋತೀವಿ ಅಂತನೋ ಹಾಗಿಲ್ಲ. ಅದೇನು ಹೇಳಿದ್ರೆ ಅದು ತಗೋಬೇಕಷ್ಟೆ. ಯಾಕೆಂದರೆ ಅಪ್ರತ್ಯಕ್ಷವಾಗಿರೋ ವಿಷಯ, ಅದಕ್ಕೆ ಶಾಸ್ತ್ರ ಒಂದೇ ಪ್ರಮಾಣ. ಅದು ನಮ್ಮ ಅನುಭವ ಬರೋದೇ ಇಲ್ಲ. ಅದು ಸುಮ್ಮನೆ ಶಾಸ್ತ್ರ ಹೇಗೆ ಹೇಳಿದ್ರೆ ಅದು ತಗೋಬೇಕಷ್ಟೆ. ಗೊತ್ತಾಯ್ತಾ ನಾನು ಹೇಳ್ತಾ ಇರೋದು ನಿಮಗೆ ದೃಷ್ಟಿ? ಇವಾಗ ಇದನ್ನು ಟೀಕೆ ಥರ ತಗೋಬಾರ್ದು, ಹಾಗಲ್ಲ. ಇರ್ತಕ್ಕಂಥ ವಿಚಾರ ಏನಂತಾರೆ, ಶಾಸ್ತ್ರ ನಮ್ಮ ಅನುಭವಕ್ಕೆ ಅಡ್ಜಸ್ಟ್ ಮಾಡೋಕ್ಕೆ ಹೋಗಬಾರ್ದು, ನಮ್ಮ ಅನುಭವವನ್ನು ಶಾಸ್ತ್ರಕ್ಕೆ ಅನುಗುಣ ಮಾಡಬೇಕು. ಅದೇ ಇವಾಗ ಇದೆಲ್ಲ ಭಾಷೆಯಲ್ಲಿ ಬರೋ ದೃಷ್ಟಾಂತಗಳು. ಇವಾಗ ದಮಯಂತಿ ಬಂದ್ಕೊಳ್ಳಿ, 5 ಜನ ಬಂದು ನಿಂತ್ಕೊಂಡ್ಬಿಟ್ರು, ಎಲ್ಲ ದೇವತೆಗಳು ಬಂದರು ಅಂತೆಲ್ಲ ಇಲ್ವೇ? ಗೊತ್ತಲ್ವೇ? ಆ ದೇವತೆಗಳಿಲ್ವೇ? ಯಾವುದು ಆ ದೇವತೆಗಳೇನೇ ವಿದುರ್ನ ಹುಟ್ಟದ, ಇಲ್ಲಿ ಧರ್ಮರಾಯನಾಗ ಹುಟ್ಟದ ಅಂತ. ಗ್ರಂಥಗಳಲ್ಲೂ ಯಕ್ಷರು, ಕಿನ್ನರರು, ಕಿಂಪುರುಷರು ಅವರೆಲ್ಲ ಓಡಾಡ್ತಾ ಇರ್ತಾರೆ ಮೇಲ್ಗಡೆಗೆ. ಅದು ಯಾವಾಗಲೂ ನೋಡ್ತಾ ಇರ್ತಾರೆ ಅಂತ ಬರುತ್ತೆ ಗುರುಗಳೇ. ಹೌದಪ್ಪ, ಇದೆಲ್ಲ ಬೇರೆ 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 ದೇವತೆಗಳಿದ್ದಾರೆ. ದೇವತೆಗಳು ಬಹಳ ಲೆವೆಲ್ಸ್ ಇದೆ. ಗಂಧರ್ವರು, ದೇವಗಂಧರ್ವರು, ಅದು ಇದು ಬಹಳ ದೇವತೆ ನೋಡಿ. ಎಷ್ಟೊಂದು ಡಿಪಾರ್ಟ್ಮೆಂಟ್ಗಳಿದೆ, ಅಸಂಖ್ಯವಾಗಿದೆ ಅಲ್ವೇ? ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕಲ್ಲ. ಗೊತ್ತಾಯ್ತಾ? ಇವಾಗ ವಿಷಯ ಬಿಟ್ಟು ಹೋಗೋದು ಬೇಡ, ಇವಾಗ ಅಷ್ಟು ಸಾಕು ಚರ್ಚೆ ಆಗಿರೋದು. ಗೊತ್ತಾಯ್ತಾರ? ಇವಾಗ ಇಲ್ಲಿಗೆ ಏನಾಯಿತು, ಇಲ್ಲಿ 3ನೇ ತಿರುತ್ಕಲ್ಲಿ ಉಂಟು. ಇಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ. ಏನು ಪ್ರಶ್ನೆ ಅಂದರೆ,
ಇವಾಗ ಎರಡನೇ ತಿರುವೃತ್ಕರಣದಲ್ಲಿ ಎಣ್ಣೆ ರಸಗಳು ಮತ್ತು ಅನ್ನ ಉಂಟಾಯಿತು. ಎಣ್ಣೆಯಲ್ಲಿ ತೇಜಸ್ಸು, ರಸಗಳ ಜಲ, ಅನ್ನದಲ್ಲಿ ಪೃಥ್ವಿ ಪ್ರಧಾನವಾಗಿದೆ. ಆದ್ದರಿಂದ ತಿರುವೃತ್ಕೃತವೇ ಇದು. ಇದರಿಂದ ಮೂರನೇ ತಿರುವೃತ್ಕರಣದಲ್ಲಿ ಶುಕ್ಲ ಶೋಣಿತಗಳು ಉಂಟಾಯಿತು, ಶರೀರ ಉಂಟಾಯಿತು ಅಂತ ಹೇಳಿದ್ನಲ್ಲ. ಶುಕ್ಲ ಶೋಣಿತಗಳು ಉಂಟಾಗಬೇಕಾದ್ರೆ ಯಾರಾದ್ರು ತಿಂದಿರೆ ತಾನೆ, ಈಗಾಗಲೇ ಮನುಷ್ಯ ಇದ್ದರೆ ತಾನೇ ತಿನ್ನೋದು, ಶುಕ್ಲ ಶೋಣಿತಗಳಾಗೋದು. ಮೊದಲನೇ ಸಲ ಹೇಗಾಗುತ್ತೆ? ಆರಂಭದಲ್ಲಿ. ಪ್ರಶ್ನೆ ಗೊತ್ತಾಯ್ತು ಈಗ? ಇದು ಪ್ರಶ್ನೆ, ಅದನ್ನೇ ಅವ್ರು ಕೇಳಿದೀಗ. ಅದು ಶಾಸ್ತ್ರದಲ್ಲಿ ಹೇಳಿದಂದರೆ, ಮುಂಚೆ ಹುಟ್ಟತಕ್ಕಂಥ ಮನುಷ್ಯರು ಸುಮ್ಮನೆ ಗಿಡಗಳಂತೇನೆ ಹುಟ್ಟುತ್ತಾರೆ. ಗೊತ್ತಾಯ್ತಾ? ಗಿಡಗಳಂತೆ ಹುಟ್ಟುತ್ತಾರೆ ಅಂದರೆ ಎಲ್ಲ ಮಹಾಭಾರತದಲ್ಲೆಲ್ಲ ಬರುತ್ತೆ. ಗಿಡದಂತೆ ಈ ಶರೀರವೇ ಇವಾಗ ಹೊಕ್ಕಳು ಸ್ಥಾನದಲ್ಲಿ ಇರೋದು ಒಂದು ನಾಳ ಭೂಮಿನಲ್ಲಿ, ಅದೇ ಗಿಡದ ಥರ. ಇವಾಗ ಸುಮ್ಮನೆ ನೆಲದಲ್ಲೆಲ್ಲ ಬೇರಿದ್ದು ಆಮೇಲೆ ಮೇಲ್ಗಡೆ ಯಾವುದಾದ್ರೂ ಒಂದು ಅನಾನಸು ಇದು ಎಲ್ಲ ಬರುತ್ತೆ ನೋಡಿಪ್ಪ, ಆ ಥರ ಶರೀರ ಉಂಟಾಗುತ್ತೆ. 16 ವರ್ಷ ಅವರು ಕಣ್ಣು ತೆಗೆಯೋದಿಲ್ಲ. ಗೊತ್ತಾಯ್ತಾ? ಆಮೇಲೆ ಅವರು ಕಣ್ಣು ತೆಗೀತಾರೆ. ಕಣ್ಣು ತೆಗೆದಾಗ ಇದು ಒಣಗಿ ಬಿದ್ದು ಹೋಗುತ್ತಿದೆ, ಬೇರೆ ಆಗಿಬಿಡ್ತಾರೆ. ಇವಾಗ ಇವರು ಮಹಾಮಹಿಮರು, ಇವರೆಲ್ಲ ಅಯೋನಿಜರು, ಯೋನಿಯಿಂದ ಹುಟ್ಟಿದವರಲ್ಲ. ಇವರು ಮಹಾ ತಪಸ್ವಿಗಳು, ಅವರೇ ಸಪ್ತರ್ಷಿಗಳು, ಸನಕ ಸನಂದರು, ಇವರೆಲ್ಲ ಆಗೋದು. ಗೊತ್ತಾಯ್ತಾ? ಅವರಿಂದ ಅಲ್ಲಂದರೆ ಶುಕ್ಲಶೋಣ ಇರ್ತಾರೆ, ಅಲ್ಲಾಗ್ಬಿಡುತ್ತೆ, ನೆಲದಲ್ಲಾಗಿ ಹೋಗುತ್ತೆ, ಅವರು ಹೊರಡ್ತಾರೆ. ಆಮೇಲೆ ಇವರ ಮುಖಾಂತರ ಪ್ರಜಾತ್ಪತ್ತಿ ಹೀಗೆ ಆಗುತ್ತೆ, ಶುಕ್ಲಶೋಣಿಗಳು. ಅವನು ಹೇಳಿದಕ್ಕೆ ಪ್ರಮಾಣವೇನು ಅಂತ ಕೇಳಿದ್ರೆ ಮಹಾಭಾರತದಲ್ಲಿ ಬರುತ್ತೆ. ಮಹಾಭಾರತದಲ್ಲಿ ಇಲ್ಲಿ ಶ್ರೀಮನ್ನಾರಾಯಣ ನಾಭಿಯಿಂದ ಕಮಲ ಬರುತ್ತೆ ನೋಡಿ, ಈ ಕಮಲದ ಬ್ರಹ್ಮ ಉತ್ಪತ್ತಿಯಾದ ಅಂತ ಇದೆ. ಆವಾಗ ಶಿಷ್ಯರು ಕೇಳ್ತಾರೆ ವ್ಯಾಸನ, ಇದು ಯಾವುದು ಕಮಲ ಅಂದರೆ ಯಾವುದು ಈ ಕಮಲ ಅಂತಂದರೆ, ಅದಕ್ಕೆ ವ್ಯಾಸರು ಉತ್ತರ ಕೊಟ್ಟಿದ್ದಾರೆ, ಈ ಭೂಮಿಯೇ ಕಮಲ, ಈ ಭೂಮಿಯನ್ನೇ ಕಮಲ ಅಂತ ಹೇಳಿರೋದು ಅಂತ ಸ್ಪಷ್ಟವಾಗಿದೆ. ಗೊತ್ತಾಯ್ತಲ್ವಾ? ಆದ್ದರಿಂದ ಅದರ ಆಧಾರವನ್ನು ಇಟ್ಕೊಂಡು ಅದಲ್ಲ ಅದರ ಆಧಾರ ಮುಟ್ಟಿಕೊಂಡು ಇವಾಗ ಇಷ್ಟೆಲ್ಲ ಹೇಳ್ತಿದ್ದೆ. ಗೊತ್ತಾಯ್ತಲ್ಲ? ಈಗ ನೆನೆಸೋದು ಹೇಳ್ತಾಯಿತ್ತು. ಇವಾಗ ಏನಂದರೆ ಮೂರು ಬೆರಕೆ ಆಗಿ ಹೀಗಾಯ್ತಲ್ಲ ಅಂತ ಹೇಳಿದ್ಮೇಲೆ ಇದನ್ನು ತಿಳ್ಕೊಂಡಿದ್ದರಿಂದ ಲಾಭ ಏನಾಯಿತು? ಯಾವ್ದು ತಿಳ್ಕೊಂಡಿದ್ದರಿಂದ ಮೊದಲನೇ ತಿರುತ್ಕರಣ ಆಯಿತು ಅಂತ ಹೇಳಿದ್ರೆ ಏನದರಿಂದ ನಮಗೇನು ಲಾಭ ಅಂದರೆ, ಶ್ರುತಿ ಹೀಗೆ ಹೇಳಿದ್ರೆ ನಮಗೇನು ಜ್ಞಾನ ಉಂಟಾಗುತ್ತೆ, ಅದರಿಂದ ಯಾವ ತಿಳುವಳಿಕೆ ಉಂಟಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ನಾನು ನೋಡ್ತಾ ಇರೋದು ತಿರುಭೂತಗಳನ್ನ, ನಾನು ನೋಡೋಕ್ಕಾಗದೇ ಇರೋದು ನೇರವಾಗಿ ಇಂದ್ರಿಯಗಳಿಂದ ಈ ಭೂತಗಳಿಗೆ ಕಾರಣವಾಗಿರ್ತಕ್ಕಂಥ ತೇಜಸ್ಸು, ಅಪ್ಪು, ಪೃಥ್ವಿ. ಹೌದಾನೆ? ಇವಾಗ ಈ ಕಾರ್ಯಗಳ ಮುಖಾಂತರ ನಾ ಕಾರಣವನ್ನು ತಿಳ್ಕೊಳ್ತೀನಿ. ಗಡಿಗೆ ಮುಂತಾದ್ರ ಮುಖಾಂತರ ಮಣ್ಣು ತಿಳ್ಕೊಳ್ಳೋ ಹಾಗೆ ಈ ಕಾರ್ಯಗಳ ಮುಖಾಂತರ ಅದನ್ನು ತಿಳ್ಕೊಳ್ತೀನಿ. ಗೊತ್ತಾಗ್ತಾ ಇಲ್ಲೋ? ಇವಾಗ ಹಾಗೆ ತಿಳ್ಕೊಂಡಾಗ ಏನಾಗುತ್ತೆ ನೋಡಿ, ತಿಳ್ಕೊಳ್ಳೋಕೆ ಮುಂಚೆ ಅದು ವಾಚಾರಂಭಣ ಅಂದರೆ ನಾನು ತಿಳಿಸ್ಕೊಡುತ್ತೆ.
ನೋಡು ಇಲ್ಲಿ ಕಾರಣ ಇದೆ, ಇಲ್ಲಿ ತಿಳ್ಕೊ ಅಂತ. ತಿಳ್ಕೊಂಡು ಮೇಲೇನಾಯಿತು ಅಂದರೆ, ಅಯ್ಯೋ ಹೀಗೆ ಕೋಟಿ ಕೋಟಿ ಅಗ್ನಿಗಳಿದ್ದರೂ ಕೂಡ ನಾನು ನಿಜವಾಗ್ಲೂ ಇರೋದು ತೇಜಸ್ಸು ಜಲ ಪೃಥ್ವಿನೇ ಇರೋದು, ನಾನಾತ್ವ ಇಲ್ಲ, ಮೂರೇ ಇರೋದು ಅನ್ನೋ ತಿಳುವಳಿಕೆ ಬರುತ್ತಾ ಇಲ್ವೋ? ಆ ತಿಳುವಳಿಕೆ ನೋಡಿ ಅವಾಗೇನಾಗುತ್ತೆ ಅಂದರೆ, ಮುಂಚೆ ನಮಗೆ ನಾನಾ ಅಗ್ನಿಗಳು, ನಾನಾ ಜಲಗಳು, ನಾನಾ ಪೃಥ್ವಿಗಳು ಅಂತ ಇತ್ತು. ಇವಾಗ ಏನಾಗುತ್ತೋ, ಅಯ್ಯೋ ನಾನಾನು ಇಲ್ಲ, ಏನೂ ಇಲ್ಲ ರೀ, ಇರೋದು ಈ ಮೂರೇ ಅಂತ ಹೇಳಿದಾಗ ಏನಾಯಿತು, ನಮಗೆ ಆ ಮೂರು ಕಾರಣಗಳ ಬುದ್ಧಿ ಉಂಟಾಯಿತು, ಈ ಕಾರ್ಯದ ಬುದ್ಧಿ ಹೊರಟೋಯ್ತು. ನೋಡಿ, ಗಡಿಗೆ ಹೆಂಚು ಎಲ್ಲ ತೋರಿಸ್ಬಿಟ್ಟು ಇದೆಲ್ಲ ಮಣ್ಣೇ ಅಂತ ತಿಳ್ಕೊಂಡ್ರೆ ಏನಾಯಿತು, ಗಡಿಗೆ ಅನ್ನೋ ಬುದ್ಧಿ ಹೋಯ್ತು, ಮಣ್ಣು ಅನ್ನೋ ಬುದ್ಧಿ ಬಂತೋ ಇಲ್ವೋ? ಒಡವೆ ಅನ್ನೋ ಬುದ್ಧಿ ಹೋಯ್ತು, ಚಿನ್ನ ಅನ್ನೋ ಬುದ್ಧಿ ಬಂತೋ ಇಲ್ವೋ? ಹಾಗೇನೆ ಇಲ್ಲೂ ಕಾರ್ಯವನ್ನು ನೋಡಿ ಕಾರಣವನ್ನು ತಿಳ್ಕೊಂಡ ಮೇಲೆ ಏನಾಯಿತು ಅಂದರೆ, ಓ ಈ ಕಾರ್ಯ ಅನ್ನೋ ಬುದ್ಧಿ ಹೋಯಿತು, ಅಗ್ನಿ ಅನ್ನೋ ಬುದ್ಧಿ ಹೋಯಿತು, ಗೊತ್ತಾಯ್ತಾ? ನಾನಾ ಜಲಗಳು ಅನ್ನೋ ಬುದ್ಧಿ ಹೋಯಿತು, ನಾನಾ ಪೃಥ್ವಿಗಳು ಅನ್ನೋ ಬುದ್ಧಿ ಹೋಯಿತು. ಇದೇನಿದ್ರು ತೇಜಸ್ಸು ಜಲ ಪೃಥ್ವಿ ಇಷ್ಟೇ ಅಂತ ಗೊತ್ತಾಯಿತು. ಅನ್ನೇ ಹೇಳ್ತಾರೆ, ಅಪಾಗಾದ ಅಗ್ನೇರಗ್ನಿತ್ವಂ, ಅಗ್ನಿ ಬುದ್ಧಿ ಹೊರಟೋಯ್ತು. ಇನ್ಯಾವ ಬುದ್ಧಿ ಬಂತು ಅದ್ರ ಜಾಗದಲ್ಲಿ? ತೇಜಸ್ಸು ಜಲ ಪೃಥ್ವಿ ಅನ್ನೋದು ಬಂತು. ಪಾಯಿಂಟ್ ಗೊತ್ತಾಯ್ತಾ ಇದು? ಈಗ ಒಂದು ಪ್ರಶ್ನೆ, ಇದೇನೋ ಗಡಿಗೆ ಅನ್ನೋದು ಒಂದು ಬರೀ ಬುದ್ಧಿ ಬುದ್ಧಿ ಅಂತ ಇದ್ದೀರಲ್ಲ, ಬಟ್ಟೆ ಅನ್ನೋದೊಂದಿದೆ, ಬಟ್ಟೆ 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 ಅನ್ನೋ ಬುದ್ಧಿ ಇದೆ. ಇವಾಗ ನಾನು ದಾರಗಳು ಎಳೆದು ಬಿಟ್ಟೆ ಅಂತ ಇಟ್ಕೊಳ್ಳಿ, ಅದರಿಂದ ಆ ಬಟ್ಟೆ ಬುದ್ಧಿ ಹೋಯ್ತು, ಒಂದೇ ಅಲ್ಲ ಬಟ್ಟೆನೂ ಹೋಯ್ತು, ಹೌದಲ್ವಾ? ಗೊತ್ತಾಗ್ಲಿಲ್ವಾ? ಬಟ್ಟೆನೇ ಹೊರಟೋಯ್ತು. ಮುಂಚೆ ಬಟ್ಟೆ ಇರಲಿಲ್ಲ, ಇವಾಗ ಬಟ್ಟೆ ಬಂತು. ಹಾಗೇನೆ ಇಲ್ಲಿ ಮೂರು ಕಾರಣಗಳೆಲ್ಲ ಬೆರೆತು ಬೆರೆತು ಆಗಿತ್ತು. ಮೂರು ಕಾರಣಗಳು ಹೆಣೆದು ಹೀಗಾಗಿತ್ತು. ಇವಾಗ ಅಪಾಗಾದ ಅಗ್ನಿತ್ವ, ಅಗ್ನಿ ಹೊಟ್ಟೋಯ್ತು, ಅಗ್ನಿತ್ವ ಹೋಯ್ತು. ಅಗ್ನಿತ್ವ ಹೋಯ್ತು ಅಂದ್ರೆ ಏನರ್ಥ ಅಂದರೆ ಎಲ್ಲ ಬಿಟ್ಕೊಂಡೋಯ್ತು, ಇಲ್ಲಿಲ್ಲ ಇವನ್ ಹೇಳ್ತಾ ಇರೋದು, ಎಲ್ಲ ಬಿಟ್ಟೋಯ್ತು. ಇವಾಗ ಅಗ್ನಿ ಇಲ್ಲ ಅಂತ ಯಾಕೆ ತಿಳ್ಕೊಬಾರ್ದು? ನಿಮ್ಗೆ ಅರ್ಥ ಆಯ್ತು ಎಲ್ಲರೇ? ಇಲ್ಲಿರೋ ಮಂತ್ರಕ್ಕರ್ಥ ತದನ್ನಸ್ಯ ಅಪಾಗಾದ ಅಗ್ನಿತ್ವಂ ಅಂತ ಇದೆ. ಏನಾಗಂದ್ರೆ ಅರ್ಥ, ಅಗ್ನಿತ್ವ ಹೊರಟೋಯ್ತು ಅಂತ ಇದೆ. ಏನು ಉಳೀತು? ಬರೀ ಮೂರು ಕಾರಣಗಳು ಉಳೀತು. ಗೊತ್ತಾಯ್ತಾ? ಇಲ್ಲಿರೋದು ಇದು. ಇದನ್ನು ಶಂಕರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಗ್ನಿ ಬುದ್ಧಿ ಹೋಯ್ತು ಅಂತ ಇದ್ದಾರೆ. ಅಗ್ನಿ ಬುದ್ಧಿ ಅಲ್ರಿ ಹೋಗಿರೋದು, ಅಗ್ನಿನೇ ಹೋಯ್ತು. ಯಾಕೆ ಅಂದ್ರೆ ನೋಡಿ, ನೀನು ಕಾರ್ಯದಿಂದ ಕಾರಣಕ್ಕೆ ಹೋಗ್ಬಿಟ್ಟೆ. ಕಾರಣಕ್ಕೆ ಹೋಗಿ ಯಾವ ಕಾರಣಕ್ಕೆ ಹೋಗೋದು? ಕಾರ್ಯ ಎಲ್ಲ ಎಳ್ಕೊಂಬಿಟ್ರೆ ಕಾರಣ ಸಿಕ್ಕುತ್ತೆ. ಎಲ್ಲ ದಾರಗಳು ಬಟ್ಟೆ ಹೋಯ್ತು, ಇವಾಗ ಬರೀ ನೂಲಿದೆ, ಹೌದು ಅಲ್ವಾ? ದೂರನಲ್ಲೂ ಹಂಜಿ ಎಲ್ಲ ಎಳ್ಕೊಂಬಿಟ್ರೆ ದಾರ ಅನ್ನೋದು ಹೋಯ್ತು, ಬರೀ ಹಂಜಿ ಹತ್ತಿ ಇದೆ, ಅದೇ ತಾನೆ? ಹಾಗೆ ಹೇಳಿ ಗೊತ್ತಾಗ್ಲಿಲ್ವಾ ಯಾರಿಗೆ? ಎಲ್ಲ ಗೊತ್ತಾಯ್ತಲ್ಲ? ಮೂಲ ಅಗ್ನಿ ಇನ್ನೊಂದು ಇಟ್ಕೊಳ್ಳಿ, ಅಗ್ನಿ ತೇಜ ಜಲ ಪೃಥ್ವಿ ಇದು ಮೂರು ಇಟ್ಕೊಳ್ಳಿ ಅಂತ ಹೇಳಿ
ಹೇಳಿದಾರ ಹಾಗಲ್ಲ. ಅದಕ್ಕೆ ಹೇಳುತ್ತೆ ಅಪಾಘಾತ ಅಗ್ನೇರಗ್ನಿತ್ವಂ ವಾಚಾರಂಭಣಂ ವಿಕಾರೋ ನಾಮಧೇಯಂ. ಈ ಪ್ರಶ್ನೆ ಕೇಳೋನು ಯಾರು ಗೊತ್ತೇನು, ಈ ಆಕ್ಷೇಪ ಮಾಡೋನು ವೈಶೇಷಿಕ. ವೈಶೇಷಿಕ ಏನು ಹೇಳ್ತಾನೆ, ಮುಂಚೆ ಕಾರ್ಯ ಅನ್ನೋದಿರಲಿಲ್ಲ. ಇವಾಗ ಮುಂಚೆ ಬಟ್ಟೆ ಅನ್ನೋದು ಇರಲಿಲ್ಲ ರೀ, ಎಲ್ಲ ಬಟ್ಟೆ ಎಲ್ಲ ದಾರಿಗಳು ಹಿಡಿದ ಮೇಲೆ ತಾನೇ ಬಟ್ಟೆ ಬಂದಿದ್ದು, ಹೌದಲ್ವ? ಅದು ಬಟ್ಟೆ ಮುಂಟಾಯಿತು, ನಾನು ದಾರ ಎಲ್ಲ ತೊಗೊಂಬಿಟ್ರೆ ತಿರ್ಗಾ ಬಟ್ಟೆ ಹೋಯ್ತು. ಮುಂಚೆ ಇರಲಿಲ್ಲ, ತೋರ್ಕೊಳ್ತು, ಆಮೇಲೆ ಹೊರಟೋಯ್ತು. ಆದ್ದರಿಂದ ಕಾರ್ಯ ಮುಂಚೆ ಇರಲಿಲ್ಲ, ಬರುತ್ತೆ ಹೋಗುತ್ತೆ. ಅದು ಕಾರ್ಯ ಅನ್ನೋದು ಮುಂಚೆ ಇರಲಿಲ್ಲ ಅಂತ ಅವನು ಹೇಳ್ತಾನೆ. ಇಲ್ಲೇನು ಹೇಳ್ತೀವಿ, ಇದೆಲ್ಲ ಅಸದ್ವಾದಿಗಳು. ನಾವೇನು ಹೇಳ್ತೀವಿ ಅಂದರೆ, ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ, ಇಲ್ಲ ಮುಂಚೆನೂ ಇತ್ತು ಅಂತ ಹೇಳ್ತೀವಿ. ಮಣ್ಣಿನಲ್ಲಿ ಅವ್ಯಕ್ತ ರೂಪದಿಂದ ಮಡಿಕೆ ಇದೆ, ಮಡಿಕೆ ಅನ್ನೋದು ಹೊಸದಾಗಿ ಹುಟ್ಟಿತು ಅಂತ ಹೇಳ್ಕೋಬಾರ್ದು. ಹೊಸದಾಗಿ ಹುಟ್ಟಿತು ಅಂದರೆ ಮುಂಚೆ ಇಲ್ಲದೆ ಇರೋದು ಹೇಗೆ ಹುಟ್ಟುತ್ತೆ? ದೃಷ್ಟಾಂತಗಳು ಕೇಳ್ತಾರೆ, ವಂದ್ಯಾಪುತ್ರ ಹುಟ್ಟುತ್ತಾನೇನೋ, ಎಂಥದ್ದು ನೀವು ಹೇಳೋದು ಅಂತ ಕೇಳ್ತೋ ಇಲ್ಲೋ, ಹಾಗೆ. ಆದ್ದರಿಂದ ಹಾಗೆ ಹೇಳಬಾರ್ದು. ಇಲ್ಲಿ ವಾಚಾರಂಭಣ ಅಂತ ಹೇಳಿರೋದ್ರಿಂದ ಆ ಬುದ್ಧಿ ಹೋಯಿತು. ಹೇಗೆಂದರೆ ಮಣ್ಣು ಅಂತ ತಿಳ್ಕೊಂಡ್ಕೊಳ್ಳಿ ಗಿಡಗೆ ಬುದ್ಧಿ ಹೋಯ್ತೋ ಇಲ್ವಾ? ಅರ್ಥ ಆಯ್ತಾ ಇದೆ ನಿಮಗೆ? ಇದನ್ನು ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಈಗ ಕಾರ್ಯ ಅಂದ್ರೇನೆ ಮೂಲತಃ ನೀವು ನೋಡಿದ್ರೆ ಬುದ್ಧಿನೇ. ಹಾಗೆ ಅಂತ ನೋಡಿ, ಗಡಿಗೆ ಬರೋಕ್ಕೆ ಮುಂಚೆ ಗಡಿಗೆಯಲ್ಲಿ ತೋರ್ಕೊಂಡಿದ್ದು ಕುಂಬಾರ ಬುದ್ಧಿಗಳಿಗೆ ತಾನೆ. ಆದ್ದರಿಂದ ಎದುರುಗಡೆ ಇರೋ ಆಕಾರಕ್ಕೆ ಮುಂಚೆ ಇದ್ದದ್ದು ಬುದ್ಧಿನೇ. ಬುದ್ಧಿ ಕಲ್ಪನೆಯಲ್ಲಿ ಬಂತು, ಬುದ್ಧಿ ಪರಿಕಲ್ಪನೆ ಬಂತು. ಆಮೇಲೆ ನಾನು ತಿಳ್ಕೊಂಡಾಗಲೂ ಬುದ್ಧಿನೆಲ್ಲ ಪರಿಸಮಾಪ್ತವಾಯಿತು. ಜ್ಞಾನ ಹುಟ್ಟಿದ್ದು, ಮಡಿಕೆ ಹುಟ್ಟಿದ್ದು, ಕಾರ್ಯ ಅನ್ನೋದು ಹುಟ್ಟಿದ್ದು ಹಿರಣ್ಯಗರ್ಭ ಕುಂಬಾರನ ಜ್ಞಾನದಿಂದ ಉಂಟಾಯಿತು. ಆಮೇಲೆ ನಾವು ನಾನು ನೋಡ್ತಾ ಇರೋ ಜ್ಞಾನದಲ್ಲಿ ಲೈವ್ ಆಯಿತು, ಅಷ್ಟೇ ತಾನೇ. ಆದ್ದರಿಂದ ಕಾರ್ಯ ಅನ್ನೋದು ಮೂಲತಃ ನೋಡಿದ್ರೆ ಬರೀ ಬುದ್ಧಿನೇ. ಬರೀ ಬುದ್ಧಿ ಅಂದರೆ ನೋಡಿ, ಇವಾಗ ಬುದ್ಧಿನಲ್ಲಿ ಬರೋ ಕಲ್ಪನೆಯನ್ನು ಅದನ್ನ ಇಟ್ಕೊಂಡು ಏನು ಮಾಡ್ತೀನಿ, ಮಣ್ಣಿನಲ್ಲಿ ಇಟ್ಟಿದ್ದೀನಿ. ಅಲ್ಲಿರೋದು ನಿಜವಾಗ್ಲೂ ಮಣ್ಣೊಂದೇ. ಆಕಾರ ಎಲ್ಲಿಂದ ಬಂತು? ಬುದ್ಧಿಯಿಂದ ತಾನೇ ಬಂತು. ಆಕಾರ ಮಣ್ಣಲ್ಲಿತ್ತ? ಆಕಾರ ಮಣ್ಣಲ್ಲಿರಲಿಲ್ಲ, ಬುದ್ಧಿಯಿಂದ ಆರಂಭ ಆಗಿ ಅಲ್ಲಿ ತೋರ್ಕೊಳ್ತು. ಏನು ಹೇಳಿದ್ ಗೊತ್ತಾಯ್ತಾ? ಆಪೋಸಿಟ್ ಹೇಳ್ತಾ ಇದ್ದೀರಾ ಅಂದ್ರೆ ಮಣ್ಣಿನಲ್ಲೇ ಆಕಾರ ಇತ್ತು ಅಂತ ಮುಂಚೆ ಹೇಳ್ತೀನಿ. ಮಣ್ಣಿನಲ್ಲಿ ಆಕಾರ ಇಲ್ಲದೆ ಇದ್ದಿದ್ರೆ, ಆದರೆ ಆಕಾರ ಇತ್ತು ಅಂದ್ರೆ ಹೇಗಿತ್ತು? ಆಕಾರ ಅಂದರೆ ಮಣ್ಣಿನ ರೂಪದಲ್ಲೇ ಇತ್ತು. ಅದನ್ನೇನು ಮಾಡ್ದ, ಮಣ್ಣಿನ ರೂಪದಲ್ಲೇ ಇದ್ದದ್ದನ್ನು ಅವನು ಮಡಿಕೆ ರೂಪದಲ್ಲಿ ಇಟ್ಟ. ಯಾಕೆಂದ್ರೆ ಮಡಿಕೆ ಅಂದ್ರೆ ಏನು? ಮಣ್ಣೆ ತಾನೆ. ಮಣ್ಣನ್ನೇ ಒಂದು ವಿಶೇಷ ಆಕಾರದಲ್ಲಿ ನಿಲ್ಲಿಸ್ದ. ಆದ್ದರಿಂದ ಈಗ ಏನು ಹೇಳಬೇಕು, ಕಾರಣ ಅಂತ ಗೊತ್ತಾದ ಮೇಲೆ ನಿಜವಾಗ್ಲೂ ಅದು ಮಣ್ಣೆ. ಆಕಾರ ಹಾಕಿದ್ರೆ ನಾನು ಬುದ್ಧಿ ಮಾಡಿರೋ ಕಲ್ಪನೆಯಿಂದ ಅಲ್ಲಿ ಉಂಟು ಮಾಡಿದ್ದೀನಿ. ಆಕಾರ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನೀಗ. ಆಕಾರ ಎದುರುಗಡೆ ಇಲ್ಲ, ಬರೀ ಕಲ್ಪನೆ ಅಂತ ಹೇಳ್ತಾ ಇಲ್ಲ.
ಈ ಕಲ್ಪನೆಗೆ ಅನುಗುಣವಾಗಿ ಅಲ್ಲಿ ನೀನು ಮಣ್ಣನ್ನು ಇಟ್ಟಿದೀಯ. ಮಣ್ಣಿನ ರೂಪದಿಂದಲೇ ಇದ್ದಂಥ ಮಣ್ಣನ್ನು ನೀನು ಗಡಿಗೆ ಆಕಾರದಲ್ಲಿ ನಿಲ್ಲಿಸಿದೀಯ. ಇವಾಗ ನಾನು ಗಡಿಗೆ ಮಡಿಕೆ ಮಣ್ಣೆ ಅಂತ ತಿಳ್ಕೊಂಡ್ಮೇಲೆ ಇಲ್ಲೇನಾಯಿತು, ಆ ಗಡಿಗೆ ಅನ್ನೋ ಬುದ್ಧಿ ಹೋಯಿತು, ಮಡಿಕೆ ಅನ್ನೋ ಬುದ್ಧಿ ಬಂತು. ಅಂದರೆ ಕುಂಬಾರ್ನಲ್ಲಿ ಗಡಿಗೆ ಬುದ್ಧಿಯಿಂದ ಸ್ಟಾರ್ಟಾಗಿ ಇಲ್ಲಿ ನನ್ನ ಬುದ್ಧಿನಲ್ಲಿ ಎಂಡಾಯಿತು, ಅದು ಮಣ್ಣು ಅಂತ ತಿಳ್ಕೊಂಡಾಗ. ಏನು ಹೇಳಿದ್ ಗೊತ್ತಾಯ್ತೋ ಇಲ್ವೋ ಗೊತ್ತು? ಏನಪ್ಪ ಸ್ವಲ್ಪ ಅಂದಾಜು ಬಂತು ಏನಾದರೂ? ಯಾರಾದ್ರು ಸಂಶಯ ಇದ್ದರೆ ಕೇಳಿಪ್ಪ ಒಂದ್ಸಲ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಬೇಕಿದ್ರೆ. ಇದೆಲ್ಲ ತಿಳುವಳಿಕೆ ಸಂಬಂಧಪಟ್ಟ ವಿಚಾರದ ಹೊರತಾಗಿ ಇದೆಲ್ಲ ತಿಳುವಳಿಕೆ ಸಂಬಂಧಪಟ್ಟ ವಿಚಾರದ ಹೊರತಾಗಿ ವಸ್ತು ಸ್ವರೂಪದ ನಿರ್ಣಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಅಲ್ಲ, ಹೇಳ್ತೀನಿ ಇವಾಗ ನೀವು ಹೇಳಿದ ಒಂಥರ ನಿಜವೇ, ಕರೆಕ್ಟೇ. ಏನಪ್ಪ ಅಂದ್ರೆ ಇವಾಗ ನೋಡಿ ಹೀಗೆ ಹೇಳ್ತೀನಿ. ಮೂಲದಲ್ಲಿ ನಾವೇನು ತಿಳ್ಕೊಬೇಕಾಗಿದೆ? ಬ್ರಹ್ಮನ್ ತಿಳ್ಕೊಬೇಕು. ಯಾವುದ್ರ ಮುಖಾಂತರ ತಿಳ್ಕೊಬೇಕು? ಜಗತ್ತಿನ ಮುಖಾಂತರ ತಿಳ್ಕೊಬೇಕು. ಜಗತ್ತಿನಲ್ಲಿ ಬೇಕಾದಷ್ಟು ಆಕಾರಗಳಿದೆ. ಆಕಾರಗಳ ಮುಖಾಂತರ ನಾನು ಆಕಾರವಿಲ್ಲದೆ ಇರೋ ಬ್ರಹ್ಮನ್ ತಿಳ್ಕೊಬೇಕು. ಆಯ್ತಾನಪ್ಪ? ನಾನು ಎಲ್ಲಿಂದ ಶುರು ಮಾಡಬೇಕು ಗೊತ್ತಾಯ್ತಾ? ಮಡಿಕೆಯಿಂದ ಶುರು ಮಾಡ್ತೀನಿ. ಒಂದು ದೃಷ್ಟಾಂತ ಬೇಕಲ್ಲ ನನಗೆ ಕಲ್ತ್ಕೊಳ್ಳೋದಕ್ಕೆ. ನಮಗೆ ಗೊತ್ತು ಮಣ್ಣಿನಲ್ಲಿ ಮಡಿಕೆ ಆಕಾರ ಇಲ್ಲ ಅಂದರೆ ಏನರ್ಥ? ಮಣ್ಣಿನಲ್ಲಿ ಗಡಿಗೆ ಆಕಾರದಲ್ಲಿ ತೋರ್ಕೊಳ್ಳೋ ಸಾಮರ್ಥ್ಯ ಇದೆ, ಆದರೆ ಗಡಿಗೆ ಆಕಾರವೇ ಇಲ್ಲ. ಒಂದು ಸ್ವಲ್ಪ ಸೈನ್ಸ್ ಕಡೆಯಿಂದ ಹೇಳ್ತೀನಿ ಕೇಳಿ. ಒಂದು 4 ಆಟಮ್ಸ್ ಇದೆ. 4 ಆಟಮ್ಸ್ನಲ್ಲಿ ಮಾಲಿಕ್ಯೂಲ್ಸ್ ಇಲ್ಲ, ಆದರೆ ಅದನ್ನು ಒಂದು ಅರೇಂಜ್ ಮಾಡಿದ್ರೆ ಮಾಲಿಕ್ಯೂಲ್ಸ್ ತೋರ್ಕೊಳ್ಳೋ ಸಾಮರ್ಥ್ಯ ಇದೆ. ಗೊತ್ತಾಗ್ತಾ ಇದೆ ನಿಮಗೆ ಪಾಯಿಂಟು? ಇವಾಗ H2O ಅಂತಾನೆ. ಇವಾಗ H2O ಸೇರಿಕೊಂಡ್ರೆ H2O ಮಾಲಿಕ್ಯೂಲ್ ನೀರು, ಹೌದಾನೇನಪ್ಪ? ಇವಾಗ ಇದರಲ್ಲಿ H2H-ನಲ್ಲಿ ಓನಲ್ಲಿ ಅಂದರೆ ಹೈಡ್ರೋಜನ್ ಆಕ್ಸಿಜನ್ಸ್ನಲ್ಲಿ ನೀರಿಲ್ಲ. ಆದರೆ ನೀರಿಲ್ಲದೆ ಇದ್ರೂ ನೀರಿನಂತೆ ತೋರ್ಕೊಳ್ಳೋ ಸಾಮರ್ಥ್ಯ ಇದೆ. ಗೊತ್ತಾಯ್ತಾ ನಿಮಗೆ? ಪ್ರತಿಯೊಬ್ಬರಿಗೂ ಹಾಗೇನೆ ಬ್ರಹ್ಮಕ್ಕೆ ಅನ್ವಯ ಮಾಡಿ. ಬ್ರಹ್ಮದಲ್ಲಿ ಯಾವ ಆಕಾರಗಳು ಇಲ್ಲ, ಆದರೆ ಆಕಾರದಲ್ಲಿ ತೋರ್ಕೊಳ್ಳೋ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ನಾನು ಬೇರೆ ಬೇರೆ ಆಕಾರದಲ್ಲಿ ನಿಲ್ಲಿಸೋನು ಅವನು ಇಲ್ಲಿ ಸೈಂಟಿಸ್ಟ್ ಮಾಡ್ತಾನೆ. ಒಂದು ಹೈಡ್ರೋಜನ್ ಒಂದು ಆಕ್ಸಿಜನ್ ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್ ಸೇರಿಸ್ಬಿಟ್ಟು ನೀರು ಒಂದು ಬಿಡ್ತಾನೆ. ಸೇರಿಸೋ ಒಂದು ಸೈಂಟಿಸ್ಟ್ ಇದ್ದಾನೆ ತಾನೆ. ಇಲ್ಲಿ ಸೈಂಟಿಸ್ಟ್ ಅವನು ಬುದ್ಧಿ ಉಪಯೋಗಿಸಿದ್ದಾನೆ ತಾನೆ ಇದನ್ನು ಮಾಡೋದಕ್ಕೆ. ಅಂದರೆ ಇಲ್ಲಿ ಬುದ್ಧಿಯಿಂದ ಶುರುವಾಗಿ ಅಲ್ಲಿ ನೀರು ಮಾಡಿದವನು. ನೀರಿಗೆ ಆಕಾರದಲ್ಲಿ ನಿಂತ್ಕೊಳ್ಳೋ ಸಾಮರ್ಥ್ಯ ಆ ಜಲಜನಕಲ್ಲಿ ಹೆಚ್ಚಿನಲ್ಲಿ ಯಾವ ಆಕ್ಸಿಜನ್ನಲ್ಲಿ ಇದೆ. ಅದನ್ನು ಉಪಯೋಗಿಸ್ಕೊಂಡು ಇವನು ಬುದ್ಧಿಯಿಂದ ಸ್ಟಾರ್ಟ್ ಮಾಡಿ ನೀರು ಮಾಡ್ದ. ಹಾಗೇನೇ ಇಲ್ಲೂನು ಏನಿದೆ ಅಂದರೆ ಬ್ರಹ್ಮದಲ್ಲಿ ಎಲ್ಲ ಆಕಾರಗಳು ನಿಂತ್ಕೊಳ್ಳೋ ಸಾಮರ್ಥ್ಯ ಇದೆ, ಆದರೆ ಆಕಾರಗಳಿಲ್ಲ. ಹಿರಣ್ಯಗರ್ಭ ಬಂದವನು ಏನು ಮಾಡ್ತಾನೆ ಅಂದರೆ ಆಕಾರಗಳು ಆ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಆ ಆಕಾರಗಳು ನಿಲ್ಲಿಸ್ಬೇಕು. ನಿಲ್ಲಿಸೋದಕ್ಕೆ ಏನು ಮಾಡ್ತಾನೆ? ಮುಂಚೆ ಬುದ್ಧಿನಲ್ಲಿ ತರ್ಕೋತಾನೆ, ತಂದ್ಕೊಂಡು ಆ ಆಕಾರದಲ್ಲಿ ನಿಲ್ಲಿಸ್ತಾನೆ. ನಮಗೆ ಗೊತ್ತಿದೆಯಲ್ಲ ಎಕ್ಸಾಂಪಲ್. ಈಗ ಸ್ಪಷ್ಟವಾಯ್ತು ಎಲ್ರಿಗೂ? ಏನು ಇದು ಗಡಿಗೆ ಮತ್ತೆ ಮಣ್ಣಲ್ಲಿ ಮುಂಚೆ ಗಡಿಗೆ ಇರಲಿಲ್ಲ, ಆಮೇಲೆ ಗಡಿಗೆ ಆಯಿತು. ಆದರೆ ಗಡಿಗೆ ಕೂಡ ಮಣ್ಣೇನೆ. ಈಗ ಇದು ಗಡಿಗೆ ಮಿಥ್ಯ, ಆದರೆ
ನೀವೇನೋ ತುಂಬ ಬೆರಕೆ ಮಾಡಿಬಿಟ್ರಿ. ಇವಾಗ ಮಿಥ್ಯಾ ಅಂದ್ರೆ ಏನು ಹೇಳಿ? ಮಿಥ್ಯಾ ಅಂದರೆ ನೀವು ಯಾತಕ್ಕೆ ಏನೋ ಬೇರೆ ಬೇರೆ ತಂದುಬಿಡ್ಬೇಡಿ. ಮಿಥ್ಯಾ ಅಂದರೆ ಇಲ್ಲದೆ ಇರೋದು ಅಂತ. ಮಿಥ್ಯಾ ಅಂದ್ರೇನೋ ಇಲ್ಲದೆ ಇರೋದು. ಆದರೂ ನಾನು ನೋಡ್ತಾ ಇದ್ದೇನೆ. ಇವಾಗ ಮಣ್ಣು ಮಿಥ್ಯಾ ಅಂತ ಹೇಳೋಕ್ಕಾಗತ್ತೆಯೇ? ಆಗಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಸ್ವಲ್ಪ ಸ್ಪಷ್ಟವಾಗಬೇಕು. ಇವಾಗ ಗಡಿಗೆ ಅನ್ನೋದಲ್ಲಿ ಇಲ್ಲ, ಮಣ್ಣಿನಲ್ಲಿ ಇಲ್ಲ. ಗಡಿಗೆ ತೋರ್ಕೊಂಡಿದೆ. ಗಡಿಗೆ ತೋರ್ಕೊಂಡಿದ್ದಕ್ಕೆ ಮಣ್ಣಿನಲ್ಲಿ ಸಾಮರ್ಥ್ಯ ಇದೆ, ತೋರ್ಕೊಳ್ಳೋ ಸಾಮರ್ಥ್ಯ. ಗಡಿಗೆನೇ ಇಲ್ಲ ಮಣ್ಣಲ್ಲಿ. ಅದನ್ನು ಮಾಡೋನೇನು ಕುಂಬಾರ. ಗೊತ್ತಾಯ್ತಾ? ಅಲ್ಲಿಗೆ ಕುಂಬಾರ ಅವನ ಬುದ್ಧಿಯನ್ನು ಉಪಯೋಗಿಸಿ ಆ ಆಕಾರದಲ್ಲಿ ನಿಲ್ಲಿಸಿದ್ದಾನೆ. ಇಷ್ಟೇ ಅಲ್ಲಿರೋದು. ಗೊತ್ತಾಯ್ತಾ? ಮೊದಲು ಕಾರ್ಯ ಕಾರಣ ಹೇಳಿದ್ರಿ, ಆಮೇಲೆ ಕಾರ್ಯ ಅವಾಂತರ ಕಾರಣ ಮೂಲ ಕಾರಣ ಹೇಳಿದ್ರಿ. ಹೌದು. ಈಗ ಮೂಲ ಕಾರಣ ಅವಾಂತರ ಕಾರಣ ಕಾರ್ಯ ಎಲ್ಲ ಒಂದೇ ಅಂತ ಹೇಳ್ತಿದ್ದೀರಾ. ಹೌದು. ಅಂದ್ರೆ ಪರಿಚ್ಛೇದ ಬುದ್ಧಿ ಹೋಗಿ ಅಷ್ಟೇ. ಅಪರಿಚ್ಛಿನ್ನವಾದಂತಹದನ್ನ ಹೌದು ಸಾಬೀತು ಮಾಡ್ತಾ ಇದೆ. ಹೌದು ಹೌದು ಖಂಡಿತವಾಗ್ಲೂ ಹೌದು. ಇವಾಗ ಇಲ್ಲೇನು ಅಂದರೆ ಇಲ್ಲಿ ನೋಡಿ, ಇಲ್ಲೇನು ಅಂದರೆ ಹಿರಣ್ಯಗರ್ಭನೂ ನಿಮಿತ್ತ ಕಾರಣ. ಆ ಸಾಮರ್ಥ್ಯ ಇದೆಯಲ್ಲ, ಬ್ರಹ್ಮ ಸಾಮರ್ಥ್ಯ, ಅದೇನೇನೆ ಪ್ರಕೃತಿ ಅನ್ನೋದು. ಗೊತ್ತಾಯ್ತಾ? ಈ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಅದನ್ನು ಅವನಲ್ಲಿ ನಿಲ್ಲಿಸ್ತಾನೆ ಜಗತ್ತಿನ ಆಕಾರದಲ್ಲಿ. ಇದು ಅವಾಂತರ ಕಾರಣ. ಯಾವುದು? ಪ್ರಕೃತಿ ಅನ್ನೋದು ಅವಾಂತರ ಕಾರಣ. ಬ್ರಹ್ಮ ಅನ್ನೋದು ಮೂಲ ಕಾರಣ. ಅರ್ಥ ಆಗ್ತಾ ಇದೆಯಾ? ಆದ್ದರಿಂದ ಅವನು ಅಂದರೆ ಮೂಲ ಅವಾಂತರ ಕಾರಣ ಅಂದ್ರೆ ಬ್ರಹ್ಮಶಕ್ತಿ. ಅದು ಬ್ರಹ್ಮದೇ ಶಕ್ತಿ. ಅದು ಆ ಬ್ರಹ್ಮಶಕ್ತಿಯಲ್ಲಿ ವಿಕಾರ ಇಲ್ಲ, ಆದರೆ ವಿಕಾರ ಪಡ್ಕೊಳ್ಳೋ ಸಾಮರ್ಥ್ಯ ಇದೆ. ಅದನ್ನು ಹಿರಣ್ಯಗರ್ಭ ಉಪಯೋಗಿಸ್ಕೊಂಡು ಬುದ್ಧಿ ಮುಖಾಂತರ ಕಲ್ಪನೆ ಮಾಡಿ ಆ ಆಕಾರದಲ್ಲಿ ನಿಲ್ಲಿಸ್ತಾನೆ. ಈಗ ಸ್ಪಷ್ಟವಾಯ್ತು ಎಲ್ರಿಗೂ? ಎಲ್ಲ ಈ ಎಂಟೈರ್ ಪ್ರೋಸೆಸ್ ಅಲ್ಲಿ ಕೂಡ ಎಲ್ಲೂ ಪರಿಣಾಮ ಆಗ್ತಾ ಇದೆ ಅಂತ ಹೇಳಕ್ಕಾಗಲ್ಲ. ಪರಿಣಾಮ ಅಂತ ಬ್ರಹ್ಮ ಪರಿಣಾಮ ಆಗೋದೇ ಇಲ್ಲ. ಅಲ್ಲ, ಈ ಪೃಥಿವ್ಯಾ ಔಷಧಯ ಎಲ್ಲದರಲ್ಲೂ ಕೂಡ ಪರಿಣಾಮ ಅಂತ ಯಾವುದಾಗ್ತಾ ಇರೋದು? ಪ್ರಕೃತಿ. ಪರಿಣಾಮ ಅಂತ ಹೇಳ್ಬೋದು. ಹಾಂ, ಹೇಳ್ಬೋದು. ಸ್ಪಷ್ಟವಾಗೇ ಇದೆಯಲ್ಲ ಪರಿಣಾಮತೆ. ಪರಿಣಾಮ ಆಗುತ್ತೆ ಅಂದ್ರೇನು? ಆಯಾಕಾರ ಬಿಟ್ಟು ಇನ್ನೊಂದು ಮತ್ತೊಂದು ತಗೊಳುತ್ತೆ. ಏನು ಬಿಡೋದಿಲ್ಲ, ಬಿಡದೆ ಬೇರೆ ಬೇರೆ ಆಕಾರ ಪಡ್ಕೊಳ್ಳುತ್ತೆ. ಗೊತ್ತಾಯ್ತಾ? ಆದ್ದರಿಂದ ನಾವು ವಾಪಸ್ ಬನ್ನಿ. ಇವಾಗ ನಿಜವಾಗಲೂ ಇರೋದು ಬ್ರಹ್ಮವೇ. ಒಂದು ಸ್ವಲ್ಪ ಬದಲಾಯಿಸಿರ್ತೀನಿ. ಬ್ರಹ್ಮಶಕ್ತಿ. ಶಕ್ತಿಗಿಂತ ಬೇರೆ ಅಲ್ಲ. ಆ ಬ್ರಹ್ಮಶಕ್ತಿಯಲ್ಲಿ ಯಾವ ಆಕಾರಗಳು ಇಲ್ಲ, ಆದರೆ ಆಕಾರವನ್ನು ಪಡ್ಕೊಳ್ಳೋ ಸಾಮರ್ಥ್ಯ ಇದೆ. ಅರ್ಥವಾಗ್ತಾ ಇದೆಯಾ? ಆ ಸಾಮರ್ಥ್ಯ ಉಪಯೋಗಿಸ್ಕೊಂಡು ಆಕಾರದಲ್ಲಿ ನಿಲ್ಲಿಸೋನು ಹಿರಣ್ಯಗರ್ಭ. ಅವನು ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಬಂದಿದ್ದು ಅಲ್ಲಿಂದಲೇ, ಬ್ರಹ್ಮದಿಂದಲೇ. ಹೀಗೆ ಏನಾಗಿದೆ ಅಂದರೆ ಆಕಾರಗಳು ಅಂತ ತಗೊಂಡಾಗ ಹಿರಣ್ಯಗರ್ಭನ ಬುದ್ಧಿಯಿಂದ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಎಲ್ಲ ಆಕಾರಗಳು ಬರೀ ಬುದ್ಧಿ ಪರಿಕಲ್ಪಿತವೇ ಆಗಿವೆ. ಅದನ್ನೇ ಶಾಸ್ತ್ರ ಹೇಳೋದು ವಾಚಾರಮಣಂ. ಬರೀ ಮಾತು ಅಷ್ಟೇ ಅದು, ಬರೀ ವಿಕಾರ. ವಿಕಾರ ಅನ್ನೋದರಲ್ಲಿ ವಿಕಾರ ಅಂದರೆ ನೀವು ಸ್ವತಂತ್ರವಾಗಿ ನೋಡಿದ್ರೆ ಅದನ್ನ ವಸ್ತು ಅಲ್ಲ. ನೋಡಿಪ್ಪ, ನೀವು ಎಷ್ಟು ಜನ ಕೂತೀರಾ? ನೀವು ಹೀಗೆ ಕೂತ್ಕೊಂಡ್ರೆ ಇದೊಂದು ಕ್ಲಾಸು, ಗೊತ್ತಾಯ್ತಾ? ಆಮೇಲೆ ದೇವಸ್ಥಾನದಲ್ಲೆಲ್ಲ ಯಾವುದೋ ಇನ್ನೊಂದು ರೀತಿ ಸುಮ್ಮನೆ ಈಗ ನಿಂತ್ಕೊಂಡಿದ್ರೆ ಅದು ಇನ್ನೊಂದು, ಗೊತ್ತಾಯ್ತಾ? ಅದನ್ನು ಗುಂಪು ಅಂತಾರೆ, ಇದನ್ನು ಕ್ಲಾಸು ಅಂತಾರೆ.
ಬೇರೆ ಬೇರೆ ತಾನೇ ಇದೆಲ್ಲನ. ಇವಾಗ ಗುಂಪು ಅನ್ನೋದೊಂದು ವಸ್ತುನೇ. ವಸ್ತು ನೀವು, ಸುಮ್ಮನೆ ಆಕಾರ ಬೇರೆ, ಅದೊಂದು ವಸ್ತು ಅಲ್ಲ. ಅರ್ಥವಾಗ್ತಾ ಇದೆಯಾ? ಗಡಿಗೆ ಅನ್ನೋದು ಬರೀ ಆಕಾರ ಅಂತ ತೊಗೊಂಡ್ಬಿಟ್ರೆ ಅದೊಂದು ವಸ್ತು ಅಲ್ಲ. ವಾಚಾರಮಣದ ಬರೀ ಮಾತು ಅಂದರೆ ಅರ್ಥ ಅದು. ಅರ್ಥ ಏನು? ಅದೊಂದು ವಸ್ತು ಅಂತ ತಿಳ್ಕೊಬೇಡಿಪ್ಪ. ಅದು ನೀವು ಸ್ವತಂತ್ರವಾಗಿ ನಾನು ನೋಡಿದ್ರೆ ಒಂದು ವಸ್ತು ಅಲ್ಲ, ಅದು ಸುಮ್ಮನೆ ಆಕಾರ ಅಂತ ಒಂದು ಮಾತು ಅಷ್ಟೆ. ಅದು ನಿಮಗೆ ಗೊತ್ತಿಲ್ಲ ಅಂತೇನಿಲ್ಲ. ಇವಾಗ ಒಡವೆ ಅಂತ ಕೇಳಿದ್ರೆ, ಅಯ್ಯೋ ಒಡವೆ ಅನ್ನೋದು ಏನ್ರಿ ಒಂದು ಮಾತು, ಸರ ಡಾಬು ಅದು ಇದು ಅಂದರೆ ಅದು ಮಾತು ಅಷ್ಟೇ. ಬರೀ ಚಿನ್ವೆ ಅಂತ ಗೊತ್ತಿದೆಯೋ ಇಲ್ವಾ? ಹಾಗೇನೇ ಇಲ್ಲ. ಆದ್ದರಿಂದ ಹೇಳಿದ್ರು ಅಭಾಗಾತ್ ಅಗ್ನಿರಗ್ನಿ ತುಂಬ ಆಚಾರಮಣ ವಿಕಾರವನಾಧಿಂ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಏನು ದೃಷ್ಟಾಂತ ಅಂದರೆ, ಈ ರೂಪತ್ರಯ ಎಲ್ಲ ಇತ್ತೆಲ್ಲ ಸೇರಿಕೊಂಡಿರೋದು ಅದನ್ನೆಲ್ಲ ವಿಂಗಡಿಸಿ 3 ರೂಪಗಳೇ ಇರೋದು. ಇದೆಲ್ಲ ನಾನತ್ವ ಒಂದು ಇಲ್ಲ ಅಂತ ಹೇಗೆ ತಿಳ್ಕೊಂಡ್ರು. ಹಾಗೆ ಅವಾಗೇನಾಗುತ್ತೆ ಅಂದರೆ, ಹೇಗೆ ಬಂತು ಈ ಜ್ಞಾನ ಅಂದರೆ, ನೋಡಿ, ಒಂದು ಸ್ಫಟಿಕಲಿಂಗ, ಇಲ್ಲಿ ಪದ್ಮರಾಗ ಅಂತ ಕೊಡ್ತಾರೆ. ಈ ಕೆಂಪು ಹರಳು ನಿಜವಾಗಲೂ ಕೆಂಪು ಹರಳಲ್ಲ, ಅದು ಬಿಳಿ ಹರಳೆ. ರಕ್ತವರ್ಣ ಅದಕ್ಕೆ ಹಿಂದುಗಡೆ ಸೇರಿಸಿತ್ತು, ಅದು ಕೆಂಪಾಗಿ ಕಾಣಿಸ್ತು. ಗೊತ್ತಾಯ್ತಾ? ಕೆಂಪಾಗಿ ಯಾತಕ್ಕೆ ಕಾಣಿಸ್ತಾ ಇದೆ ಅಂದರೆ, ಓ ಇದ್ರ ಸಹವಾಸದಲ್ಲಿ ಹಾಗೆ ಕಾಣಿಸ್ತಾ ಇದೆ, ಅದನ್ನು ತೆಗಿ ಅಂತ ಹೇಳಿದ್ಕೊಳ್ಳೆ. ತೆಗೆದುಬಿಟ್ರೆ ಇದು ಗೊತ್ತಾಯ್ತೋ ಇಲ್ವೋ? ಹಾಗೇನೆ ಆಕಾರ ವಿಕಾರ ಅನ್ನೋದರ ಸಂಬಂಧದಿಂದ ಬೇರೆ ಬೇರೆಯಾಗಿ ನಾನಾತ್ವ ತೋರ್ಕೊಳ್ತಾ ಇದೆ. ಗಡಿಗೆ, ಹೆಂಚು, ಈಟಿಗೆ, ಅದು ಇದು ಅಂತ ಎಲ್ಲ ತೋರ್ಕೊಳ್ತಾ ಇದೆ. ಈ ಸಂಬಂಧ ಬಿಟ್ಟರೆ ಅದು ಬರೀ ಮಾತು. ಅದು ಸಂಬಂಧ ಬಿಟ್ಟರೆ ಅದು ಕೇವಲ ಬಿಳಿ ಹರಳೆ ಅದು ಅಂತ ತಿಳ್ಕೊಳ್ತೀವೋ ಇಲ್ವೋ? ಗೊತ್ತಾಯ್ತಲ್ಲ? ಹಾಗೇನೆ ಇಲ್ಲೂ ಕೂಡ ನಾನು ಏನು ತಿಳ್ಕೊಬೇಕು ಅಂದರೆ, ಈ ವಿಕಾರ ಅನ್ನೋ ಸಂಬಂಧದಲ್ಲಿ ನಾನಾತ್ವ ತೋರ್ಕೊಂಡಿದ್ರು, ಇರೋದು 3 ಭೂತಗಳೇ ಅಂತ ತಿಳ್ಕೊಂಡಾಗ ಈ ಅಗ್ನಿ ಬುದ್ಧಿ ಹೋಯ್ತು, ಆ ಬುದ್ಧಿ ಬಂತು. ಹಾಗೇನೆ ಬ್ರಹ್ಮವನ್ನು ತಿಳ್ಕೊಂಡ್ರೆ ಆವಾಗ ಜಗತ್ತೋ ಜಗತ್ವಂ, ಆಕಾರ ಹೇಗಿದೆಯೋ ಹಾಗೆ ಇದೆ. ಆವಾಗ ಜಗತ್ತು ಅನ್ನೋ ಬುದ್ಧಿ ಹೋಯಿತು, ಇದೆಲ್ಲವೋ ಬ್ರಹ್ಮವೇ ಅನ್ನೋ ಬುದ್ಧಿ ಬಂತು. ಬ್ರಹ್ಮ ನಿರ್ಗುಣ ಏನಾಕಾರ ಅಂತಂದ್ರೆ, ನಿರ್ಗುಣ ಅಂತಂದ್ರೆ ಗುಣಗಳಿಲ್ಲ ಅಂತಲ್ಲ, ಎಲ್ಲಾ ಗುಣಗಳು ಇರ್ತಕ್ಕಂಥ, ಅನಂತ ಗುಣಗಳು ಇರ್ತಕ್ಕಂಥವನು ಅನಂತ ಅಂತ ಹೇಳ್ಬೋದಲ್ಲ? ಹೇಳ್ತೀನಿ ಕೂತ್ಕೋ. ಇವಾಗ ಅದನ್ನು ಹಾಗೆ ಹೇಳಬಾರ್ದು, ಸ್ವಲ್ಪ ವ್ಯತ್ಯಾಸ ಮಾಡಬೇಕು. ಗುಣಗಳೊಂದು ಇಲ್ಲ, ಆದರೆ ಗುಣಗಳ ಜೊತೆ ತೋರ್ಕೊಳ್ಳೋ ಸಾಮರ್ಥ್ಯ ಇದೆ. ಇಲ್ಲ ನೋಡಿ, ಒಂದು ಸ್ವಲ್ಪ ಅವ್ಯಕ್ತವಾಗಿದೆ ಅಂತಲೂ ಹೇಳ್ತೀವಪ್ಪ. ಯಾಕೆಂದರೆ ನಂಗೆ ಗೊತ್ತಾಗಲಿ ಅಂತ. ತತ್ವ ತಿಳ್ಕೊಂಡ್ಮೇಲೆ ಅವ್ಯಕ್ತವಾಗಿಯೂ ಇಲ್ಲ, ಸಾಮರ್ಥ್ಯ ಇದೆ. ಯಾಕೆಂದರೆ ಮುಂಚೆ ಹೇಳುವಾಗ ಏನು ಹೇಳುತ್ತೆ? ಅವ್ಯಕ್ತವಾಗಿದೆ ಅಂತ ಹೇಳುತ್ತೆ. ಯಾಕೆಂದರೆ ನನಗೆ ರೂಢಿ ಇರೋದಾಗೋ, ನನಗೆ ಅರ್ಥ ಮಾಡಿಸ್ಬೇಕು. ಹೇಳಿ, ಹಾಗೇನೆ ಪರವಾಗಿಲ್ಲ. ಕ್ರಮೇಣ ಬ್ರಹ್ಮಸ್ವರೂಪ ತಿಳ್ಕೊಂಡ್ಮೇಲೆ ಆ ಸಾಮರ್ಥ್ಯ ಇದೆ ಅಷ್ಟೇ ಹೊರತು ತೋರ್ಕೊಳ್ಳೋದೆ ಅಲ್ಲೂ ಅನ್ನೋದು ಇಲ್ಲವೇ ಇಲ್ಲ. ಇವಾಗ ಇದಂತ ತಿಳ್ಕೊಪ್ಪ, ಇವಾಗ ಆಟಮ್ ಇದೆ, ಹೈಡ್ರೋಜನ್ ಆಕ್ಸಿಜನ್ ದೃಷ್ಟಾಂತ ಕೊಟ್ಟನೋ ಇಲ್ವೋ? ನೀರಿದೆಯಾ ಅದರಲ್ಲಿ? ಖಂಡಿತವಾಗ್ಲೂ ಇಲ್ಲ. ಅದ್ರ ನೀರಂತ ತೋರ್ಕೊಳ್ಳೋ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಬ್ರಹ್ಮವೇ. ಆದ್ದರಿಂದ ಬ್ರಹ್ಮ ಒಂದೇ ಇದೆ, ಸಾಮರ್ಥ್ಯ ಇದೆ, ಇದಿಲ್ಲ. ಹಾಗೆ ಹೇಳ್ಬೋದು. ಅದು ಸರಿ. ಕಾರ್ಯಬ್ರಹ್ಮಕ್ಕೆ ಗುಣಗಳಿವೆ, ಯಾವ ಕಾರ್ಯಗಳಿದೆ, ಎಲ್ಲ ಇದೆ.
ಸ್ವಾಮಿ ಎಲ್ಲ ಸಾಧನೆ ಹೋಗಿ ಬ್ರಹ್ಮ ಬುದ್ಧಿಯಲ್ಲಿ ನಿಂತ್ಕೋಬಹುದಷ್ಟೇ, ಅಷ್ಟೇ, ಅಲ್ಲಿಂದ ಮುಂದಕ್ಕೆ ಗುರುಕೃಪೆ. ಏನಿಲ್ಲ ಅಷ್ಟೇ. ಅದಾದರೆ ಮುಗೀತು. ಅಲ್ಲ, ಬ್ರಹ್ಮ ಬುದ್ಧಿಗೂ ಬ್ರಹ್ಮಕ್ಕೂ ವ್ಯತ್ಯಾಸ ಇಲ್ಲ ಇಲ್ಲ ಅಂದರೆ ಬ್ರಹ್ಮವನ್ನು ತಿಳ್ಕೊಳ್ಳುವಾಗ ಬ್ರಹ್ಮ ಜ್ಞೇಯ ಬ್ರಹ್ಮ ಅಂತಾರೆ ಅದಕ್ಕೆ. ಬ್ರಹ್ಮ ಈ ಥರ ಇದೆ ಅಂತ ತಿಳ್ಕೊಳ್ಳೋದು, ಆವಾಗ ಜಗತ್ ಬುದ್ಧಿ ಹೋಯಿತು, ಬ್ರಹ್ಮ ಬುದ್ಧಿ ಬಂತು. ಈ ಬ್ರಹ್ಮ ನಾನೇ ಅಂತ ತಿಳ್ಕೊಳ್ಳೋವಾಗ ಆವಾಗ ಇನ್ನೊಂದು ದೊಡ್ಡ ಸರ್ಕಸ್ಸು. ಅವರು ಹೇಳಿದ್ರಲ್ಲಿ ಸ್ವಾರಸ್ಯಕರವಾಗಿದ್ದೇನಪ್ಪ ಅಂದ್ರೆ, ಇಲ್ಲಿ ನಮ್ಮ ಪ್ರಯತ್ನ ಅನ್ನೋದಿದೆ, ಆದ್ರೆ ಬ್ರಹ್ಮಬುದ್ಧಿ ಅಂತ ಇರೋವರೆಗೂ ಸ್ವಲ್ಪ ಪ್ರಯತ್ನ ಅನ್ನೋದು, ಆಮೇಲೆ ಎಲ್ಲ ಗುರುಕೃಪೆ ಮಾತ್ರ. ಅಷ್ಟೇ. ಆಮೇಲೆ ಏನಿಲ್ಲ, ಅದು ನಿಜವಾಗ್ಲೂ ಅದು ನಾನು ಅಂತ ತಿಳ್ಕೊಳ್ಬೇಕಾಗಿದ್ದರೆ ಆ ನಾನು ಅಂದ್ರೆ ಯಾರು? ಪ್ರತ್ಯೇಗಾತ್ಮನ. ಆ ಪ್ರತ್ಯೇಗಾತ್ಮನ ಅದೇ. ಸುಷುಪ್ತಿಯಿಂದ ಎದ್ದು ಕೂಡಲೇ ಇರೋ ಸ್ಥಿತಿವರೆಗೂ ಹೋಗ್ಬೋದು. ತುಂಬಾ ಸಾಧನೆ ಮಾಡಿದವರು ಸುಷುಪ್ತಿಯಿಂದ ಎದ್ದ ತಕ್ಷಣದ ಸ್ಥಿತಿವರೆಗೂ ಹೋಗ್ಬೋದು ಬ್ರಹ್ಮ ಬುದ್ಧಿ ಅಂದ್ರೆ ಈ ನಾನಾತ್ಮದ ವ್ಯಾಮೋಹ ಎಲ್ಲ ಕಳ್ಕೊಂಡು. ಅಂದರೆ ಸುಮ್ಮನೆ ಸಾಧನೆ ದೃಷ್ಟಿಯಿಂದ ಇದೆಲ್ಲ ಇಟ್ಕೋಬೋದು. ನಾನು ಮನಸ್ಸಿನಲ್ಲಿ ಯಾವ ರೀತಿ ಬುದ್ಧಿ ಕೆಲಸ ಮಾಡ್ತಾ ಇರಲಿಲ್ವೋ ಸುಷುಪ್ತಿನಲ್ಲಿ, ಹಾಗೆ ಈಗಲೂ ಅದನ್ನು ನಿಲ್ಲಿಸ್ಬಿಡ್ತೀನಿ ಅಂತಂತ ಇಟ್ಕೊಂಡು ಪ್ರಯತ್ನ ಪಡ್ಬೋದು. ಗೊತ್ತಾಯ್ತಾ? ಇಲ್ಲಿ ಒಂದು ಸ್ವಲ್ಪ ದೂರ ಹೊಟ್ಟೋಗ್ಬಿಟ್ವಿ. ಹಾಂ, ಹೌದು, ಅರ್ಥ ಆಯ್ತೇನಪ್ಪ ಇಷ್ಟೇನು? ಆದ್ದರಿಂದ ಇದನ್ನು ಹೇಳ್ತಾರೆ. ಅವನು ಕೇಳ್ತಾನೆ, ಇದೇನು ಬರೀ ನೂಲುಗಳು, ನಾನು ನೂಲುಗಳು ಹೇಳ್ಬಿಟ್ಟೆ ಬಟ್ಟೆ ಹೋಯ್ತು, ಬಟ್ಟೆ ಬಂತು ಅಂದಾಗೆ ಅಗ್ನಿನೇ ಹೋಯ್ತು ಅಂತ ಯಾಕೆ ಹೇಳಬಾರ್ದು? ಹಾಗೆ ಹೇಳಬಾರ್ದು. ಅಗ್ನಿ ಬುದ್ಧಿ ಹೋಯ್ತು. ಗೊತ್ತಾಯ್ತಾ? ಅಂದ್ರೇನು? ನಾನು ಬಟ್ಟೆ ನೋಡ್ತಾ ಇದ್ದೀನಿ, ನೋಡ್ತಾ ಇರೋದು ಬಟ್ಟೆ, ಆದರೆ ಹತ್ತಿ ಅಂತ ತಿಳ್ಕೊಂಡ ಮೇಲೆ ಬಟ್ಟೆ ಅನ್ನೋ ಬುದ್ಧಿ ಹೋಯ್ತು, ಹತ್ತಿ ಅನ್ನೋ ಬುದ್ಧಿ ಬಂತು. ಅರ್ಥ ಆಗ್ತದೆಯಾ? ಹಾಗೇನೆ ಜಗತ್ತನ್ನೋ ಬುದ್ಧಿ ಹೋಯ್ತು, ಇದು ಬ್ರಹ್ಮ ಅನ್ನೋ ಬುದ್ಧಿ ಬಂತು. ಹಾಗೇನೆ ಇನ್ನೆರಡಕ್ಕೂ ಹೇಳ್ತಾರೆ. ಆದಿತ್ಯನ ಕೆಂಪು ರೂಪ ಇದೆಯಲ್ಲ, ಅದು ತೇಜಸ್ಸಿನ ರೂಪವು. ಬಿಳಿದಾಗಿರುವುದಲ್ಲ ಅದು ಅಪ್ಪಿನದು, ಕರಿದಿರುವುದಲ್ಲ ಅದು ಅನ್ನದ್ದು. ಆದಿತ್ಯನಿಂದ ಆದಿತ್ಯವು ಹೋಯಿತು, ವಿಕಾರವಾಚಾರ ಮಾಡಿದ್ವಿ. ಹಾಗೇನೆ ಚಂದ್ರವಸ, ಹಾಗೇ ವಿದ್ಯುತ್ತು. ಅಂದರೆ ಇವೆಲ್ಲವೂ ತೇಜಸ್ಸೇ. ಇಲ್ಲೆಲ್ಲ ಎಲ್ಲ ಬೇರೆ ಬೇರೆ ಅಗ್ನಿಗಳು. ಗೊತ್ತಾಯ್ತಾ? ಎಲ್ಲ ಬೇರೆ ಬೇರೆ ಅಗ್ನಿಗಳು ಇದೇ ಇರೋದು ಅಂತ ತಿಳ್ಕೊಂಡ. ಗೊತ್ತಾಯ್ತಾ? ಇವಾಗ ಇಲ್ಲಿ ಒಂದು ಪ್ರಶ್ನೆ. ಇಲ್ಲಿ ಬರೀ ಅಗ್ನಿದೆ ದೃಷ್ಟಾಂತ ಕೊಟ್ಟಿದೆಯಲ್ಲ, ತೇಜಸ್ಸಿನ ದೃಷ್ಟಾಂತವೇ ಕೊಟ್ಟಿದೆಯಲ್ಲ, ಬೇರೆ ಬೇರೆ ಭೂತಗಳು ಇದೆಯಲ್ಲ, ಆ ಭೂತಗಳನ್ನ ಯಾಕೆ ತಗೊಂಡಿಲ್ಲ? ರೂಪ ಇರೋದ್ರಿಂದ. ಹೌದು ಹೌದು ಹೌದು. ಏಕೆಂದರೆ ತೋರಿಸೋದಕ್ಕಾಗುತ್ತೆ, ಅದನ್ನು ತೋರಿಸೋದಕ್ಕಾಗೋದಿಲ್ಲ. ಆದರೆ ಅಲ್ಲಿರೋದು ಹಾಗೇನೆ. ಅರ್ಥ ಆಯ್ತಲ್ಲ? ಮೂರು ರೂಪಗಳೇ ಸತ್ಯ. ಆಮೇಲೆ ವಾಯುವ್ಯಾಕಾಶಗಳನ್ನು ಹೇಳೇ ಇಲ್ವಲ್ಲ ಅಂದರೆ, ಇಲ್ಲ, ವಾಯುವ್ಯಾಕಾಶಗಳು ಸೇರಿಕೊಂಡಿದೆ, ತಮ್ಮ ಗುಣಗಳ ಮುಖಾಂತರ ಸೇರಿಕೊಂಡಿದೆ, ಇಲ್ಲ ಅಂತ ಹೇಳಬಾರ್ದು. ಅದರ ಹೇಳಿ ನಿಲ್ಲಿಸ್ಕೊಳ್ಳ. ಹೇಳಿ. ಶ್ರುತಿ ಸ್ಮೃತಿ ಪುರಾಣ ನಮಾಮಿ ಭಗವತ್ಪಾದ